ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಆಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಮತ್ತೊಂದು ಜೇನು ಕೃಷಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಏನು ಅಂತಂದರೆ ಮುಖ್ಯವಾಗಿ ಇಲ್ಲಿ ವಿಭಿನ್ನವಾದಂತಹ ಜೇನು ಕೃಷಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಜೇನು ಕೃಷಿ ಸಾಕಾಣಿಕೆ ಮಾಡಿದ್ದಾರೆ ಮತ್ತು ಯಾವ ಥರ ಇಳುವರಿ ಬರ್ತಾಯಿದೆ, ಅವು ಜೇನನ್ನು ಯಾವ ಥರ ಮೇಂಟೈನ್ ಮಾಡ್ತಿದ್ದಾರೆ ಮತ್ತು ಸವಾಲುಗಳನ್ನೆಲ್ಲ ಮೆಟ್ಟಿ ಯಾವ ಥರ ಮುಂದೆ ಹೋಗ್ತಾ ಇದ್ದಾರೆ, ಇನ್ನೂ ಹಲವು ಮಾಹಿತಿಗಳನ್ನು ಅನುಭವಿ ರೈತರಿಂದ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ಯುವ ರೈತ ಮಹಿಳೆಯಾದಂತಹ ಸಹನಕ್ಕ ನಮ್ಮೊಟ್ಟಿಗಿದ್ದಾರೆ. ಅಕ್ಕ, ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ತೆ ಅಣ್ಣ. ಅಕ್ಕ, ನೀವು ಮೊದಲಿಗೆ ಜೇನು ಕೃಷಿ ಸಾಕಾಣಿಕೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಕ್ಕ. ಸಹನ ಅಂತ, ಇಡಕ್ನಳ್ಳಿ. ನಿಮ್ಮ ಮತ್ತು ಹೋಬಳಿ? ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಕು, ನಿಟ್ಟೂರು ಹೋಬಳಿ. ಓಕೆ ಅಕ್ಕ, ನೀವು ಎಷ್ಟು ವರ್ಷಗಳಿಂದ ಜೇನು ಸಾಕಾಣಿಕೆ? 2 ವರ್ಷ ಅಣ್ಣ. 2 ವರ್ಷ ಇವಾಗ ಕಂಪ್ಲೀಟ್ ಆಗುತ್ತೆ. ಈ ಜೇನು ಕೃಷಿ ಹೆಂಗೆ ಶುರುವಾಯಿತು ಅಕ್ಕ ನಿಮಗೆ? ಜೇನು ಕೃಷಿ ಮಾಡಬೇಕು ಅಂತ ಐಡಿಯಾ ಮುಂಚೆ ಇರಲಿಲ್ಲ ನಮಗೆ. ಏನಾದರೂ ಒಂದು ಮಾಡಬೇಕಂತಾನೆ ಐಡಿಯಾ ಓಡಿಸ್ತಾ ಇದ್ವಿ. ಆವಾಗ ಯೂಟ್ಯೂಬಲ್ಲಿ ಅದು ಇದು ಬೇರೆ ಎಲ್ಲ ಪ್ರೋಸೆಸ್ ಮಾಡೋದು ನೋಡ್ತಾ ಇದ್ವಿ. ಆವಾಗ ಮಶ್ರೂಮು ಅದು ಇದು ನೋಡಿದ್ವಿ. ಆವಾಗ ನಮ್ಗೆ ಇಷ್ಟ ಆಗಿದ್ದು ಜೇನು ಕೃಷಿ. ಸೊ ನಾವು ಜೇನು ಕೃಷಿ ಮಾಡೋಣ ಅಂತ ಆವಾಗ ಒಂದು ಭರವಸೆ, ನಂಬಿಕೆ ಮೇಲೆ ಮಾಡಿದ್ದು. ಅಕ್ಕ, ನಿಮಗೆ ಬೇರೆ ಬೇರೆ ಎಲ್ಲ ಮಾಡ್ಬೋದಾಯ್ತಲ್ವ, ನೀವು ಜೇನು ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ನನಗೆ ಎಲ್ಲ ಬೇರೆ ಬೇರೆ ಮಾಡಿರೋದು ನೋಡಿದ್ರೆ ನನಗೆ ಜೇನು ಕೃಷಿ ಮಾಡಿದ್ರಲ್ಲೇ ಖುಷಿ ಸಿಗುತ್ತೆ ಅಂತ ಅನ್ನಿಸ್ತು ನನಗೆ. ಅಣಬೆ ಕೃಷಿ ಅಂತ ಹೇಳಿದ್ರೆ ಅಣಬೆನೂ ಮಾಡ್ಬೋದಾಯ್ತು. ನೀವು ಯಾಕೆ ಜೇನು ಕೃಷಿಗೆ ಬಂದ್ರಿ? ಯಾಕೆ ಇದರಲ್ಲಿ ಆಸಕ್ತಿ ಬಂತು ನಿಮಗೆ? ನಮ್ಮ ಮನೆ ಹತ್ರ ಒಂದು ತೊಗರಿ ಗಿಡ ಇತ್ತು. ಆ ತೊಗರಿ ಗಿಡದಲ್ಲಿ ಬಂದು ಒಂದ್ ಸ್ವಲ್ಪ ಪಾಲಾಗಿ ಹೋಗ್ತಾವಲ್ವಾ, ಅವಾಗ ಒಂದು ಜೇನು ಗೂಡು ಹಿಂಡು ಕೂತ್ಕೊಂಡಿತ್ತು. ಅದೇನು ಕೂತ್ಕೊಂಡಿದೆ ಅಂತ ಸರ್ಚ್ ಮಾಡೋಣ ಅಂತ ನಾನು ಯೂಟ್ಯೂಬ್ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ಅದ್ರಲ್ಲಿ ಆಸಕ್ತಿ ಬಂದು ಇದ್ ಮಾಡೋಣ ಅಂತ ನಮ್ಗೆ ಐಡಿಯಾ ಬಂದಿದೆ. ಅದರಿಂದ ಅವಾಗಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಈ ಜೇನು ಅಂದರೆ ಎಲ್ರಿಗೂ ಭಯ, ಎಲ್ಲಿ ಕಡ್ದು ಬಿಡುತ್ತೆ ಏನಾಗುತ್ತೆ ಅಂತೇಳಿ. ನಿಮಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಭಯ ಇತ್ತಾ? ತುಂಬಾ ಭಯ ಇತ್ತು ಅಣ್ಣ. ಮತ್ತೆ ಈಗ ಹೆಂಗ್ ಅನಿಸ್ತಾ ಇದೆ? ಇವಾಗ ಆರಾಮ ಕೈಯಲ್ಲಿ ಇಟ್ಕೋತೀನಿ. ಮುಂಚೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ ಜುಮ್ ಅನ್ನುತ್ತಲ್ಲ, ಹಂಗಾಗಿ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ಎಷ್ಟೋ ದಿನ ನಾನು. ಇವಾಗ ಭಯ ಇಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ತೀನಿ. ಇಟ್ಕೋಬಹುದು, ಆರಾಮಾಗಿ ಕೈಯಲ್ಲೇ ಇಟ್ಕೋಬಹುದು. ಅಂದ್ರೆ ಸೇಫ್ಟಿ ಎಕ್ವಿಪ್ಮೆಂಟ್ ಬೇಕು ಅಲ್ವಾ, ಅದಕ್ಕೋಸ್ಕರ ಕಚ್ಚುತ್ತೆ ಅಂತ ಹಾಕೋತೀನಿ ಇವಾಗ. ಅಂದ್ರೆ ಅದೇ ಮಾಸ್ಕ್ ಅವೆಲ್ಲ ಗ್ಲೌಸ್ ಎಲ್ಲ ಹಾಕೋತೀವಿ. ಈಗ ನೀವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಈಗ ಜೇನು ಕೃಷಿ ಮಾಡ್ಬೇಕು ಅಂತ ಅಂದ್ಕೊಂಡ್ರಲ್ವಾ, ಈ ಜೇನು ಪೆಟ್ಟಿಗೆಲ್ಲ ನಿಮ್ಗೆ ಎಲ್ಲಿ ಸಿಕ್ತು? ಇಲ್ಲಿ ನಮ್ಮ ಮಹೇಶ್ ಸರ್ ಅಂತ ಇದ್ದಾರೆ, ಅವರಿಂದ ನಾವು ತಗೊಂಡಿದ್ದು ಬಾಕ್ಸಸ್ನ. ಓಕೆ, ಇದು ನೀವೀಗ ಜೇನು ಕೃಷಿ ಅಂದರೆ ನಾವೇನೇ ಒಂದು ಮಾಡಬೇಕು ಅಂತಂದ್ರೂ ಕೂಡ ಫ್ಯಾಮಿಲಿ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅಕ್ಕ, ನಿಮಗೆ ಹೆಂಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ತು? ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿರೋದ್ರಿಂದನೇ ಮಾಡಿದ್ದು ನಾವು ಜೇನು ಕೃಷಿ. ಇಲ್ಲ ಅಂದರೆ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೊಬ್ಬ ಮಗ ಇದ್ದಾನೆ, ಮನೆ ಮೇಂಟೈನ್ ಮಾಡಿಕೊಂಡು ಇದನ್ನ ಮಾಡ್ಬೇಕಂತ ಅಂದರೆ ಫ್ಯಾಮಿಲಿ ಸಪೋರ್ಟ್ ಬೇಕಲ್ವಾ. ಅಕ್ಕ, ನೀವು ಸ್ಟಾರ್ಟಿಂಗ್ ಎಷ್ಟು ಪೆಟ್ಟಿಗೆಗಳಿಂದ ಶುರು ಮಾಡಿದ್ದು? ಸ್ಟಾರ್ಟಿಂಗ್ 1 ತಗೊಂಬರೋಣ ಅಂತ ಹೋಗಿದ್ವಿ. ಅದೇನೋ ಅಲ್ಲಿ ಹೋದ್ಮೇಲೆ ಅಲ್ಲಿ ಮಾತಾಡಿದ್ ನೋಡಿ 10 ತಗೊಂಬರೋಣ ಅಂತ ಒಂದ್ಸಲ 10 ತಗೊಂಬಂದಿದ್ವು. 10 ಬಾಕ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸ್ನೇಹಿತರೆ, ಈಗ ನಾವೇನೋ ಸ್ಟಾರ್ಟಿಂಗ್ ಮಾಡಿದ್ದೀವಿ ಅಂತಂದರೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ಅಕ್ಕ ಶುರು ಮಾಡಿದಾಗ ಯಾವ ಥರ ಡೌನ್ಸ್ ನೋಡಿಲ್ಲ. ಅಂದರೆ 10 ಬಾಕ್ಸ್ನಾಗ 10 ಕೂಡ ಸಕ್ಸಸ್ ಆಗಿದೆಯಲ್ಲ? ಹೌದು, 10 ಬಾಕ್ಸ್ ತಗೊಂಡೋದೆ. ಮುಂಚೆ ಭಯ ಇತ್ತು. ಅವಾಗ ಕಾಲ್ ಮಾಡಿ ಸ್ವಲ್ಪ ಜನ ನಾವು ಬಾಕ್ಸ್ ತಗೊಂಬರಕ್ ಹೋಗಿದ್ವಲ್ಲ, ಅವಾಗ ನಮ್ಮ ಥರನೇ ಬಂದಿದ್ದವರು ಒಂದು ಸ್ವಲ್ಪ ಜನ ನಂಬರ್ ತಗೊಂಡು ಕಾಲ್ ಮಾಡಿದ್ದು ಉಂಟು ನಮಗೆ. ನಾವು ಬಾಕ್ಸ್ ತಗೊಂಬಂದಿದ್ವಿ, ಸುಮ್ಮನೆ ಫೀಡಿಂಗ್ ಕೊಟ್ಟು ನೀವು ಸುಮ್ಮನೆ ಖಾಲಿ ಆಗುತ್ತೆ, ಸಕ್ಕರೆ ಬಿಟ್ಟರೆ ಇದರಲ್ಲಿ ಸಕ್ಸಸ್ ಆಗಲ್ಲ ಅಂತ ಎಲ್ಲ ಹೇಳಿದ್ರು ನಮಗೆ. ಆದರೂ ಎಷ್ಟು ಭಯ ಆಯಿತು ಅವಾಗ. ಒಂದು 10 ಬಾಕ್ಸ್ ತಗೊಂಡಾಗ ಒಂದು ವಾರ ಫೇಲ್ಯೂರ್ ಆಗ್ದಂಗೆ ಇರ್ಲಪ್ಪ ಆ ಥರ ಬಯಸಿದ್ದು ಉಂಟು ನಾವು. ಇವಾಗ ನಮ್ಗೆ 1 ಬಾಕ್ಸ್ ಎದ್ದೋಗ್ಲಿಲ್ಲ. 10 ಬಾಕ್ಸಲ್ಲಿ 10 ಬಾಕ್ಸ್ ಸಕ್ಸಸ್ ಆಯಿತು. ಸೊ ಅದರಿಂದನೇ ನಮ್ಗೆ ಇಂಟ್ರೆಸ್ಟ್ ಬಂದು ಇವಾಗ 10ರಿಂದ 40 ಆಗಿದೆ. 40 ಬಾಕ್ಸ್ನ ಈಗ ಏನು ಮಾಡ್ತಿದ್ದಾನೆ ಅಕ್ಕ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಕ್ಕ, ಈಗ ಜೇನಿನ ಬಗ್ಗೆ ನಮ್ಗೊಂದು ಸ್ವಲ್ಪ ಪರಿಚಯ ಮಾಡ್ಕೊಡಿ ನೀವು. ಜೇನಲ್ಲಿ 4 ಟೈಪು ಅಣ್ಣ. ಅದರಲ್ಲಿ ಹೆಜ್ಜೇನು, ತುಡುವೆ ಜೇನು, ಸ್ಮಾಲ್ ಚಿಟ್ಟು ಜೇನು ಅಂತ ಬರುತ್ತೆ, ಅದು ಕೋಲ್ ಜೇನು. ಹೆಜ್ಜೇನು ನಾವು ಸಾಕಾಗಲ್ಲ, ಅದು ಮರದ ಮೇಲೆ ದೊಡ್ಡದಾಗಿ ಕಟ್ಟುತ್ತೆ. ಇನ್ನ ತುಡುವೆ ಜೇನು ಒಂದೇ ನಾವು ಸಾಕಾಗೋದು. ಇದರಲ್ಲಿ 2 ವಿಧ, ಮೆಲಿಫೆರಾ ಅಂತ ಒಂದು, ಇನ್ನೊಂದು ಭಾರತೀಯ ತುಳುವೆ ಅಂತ. ಇವೆರಡೇ ನಾವು ಸಾಕಾಗೋದು. ಇನ್ನೊಂದು ಕೋಲ್ ಜೇನು, ಕೋಲ್ ಜೇನು ಒಂದಿದೆ. ಇನ್ನೊಂದು ಮುಜಂಟಿ ಅಂತ ಒಂದಿದೆ. ಮುಜಂಟಿ ಅದನ್ನು ಸಾಕ್ಬೋದು, ಬಟ್ ಈಲ್ಡ್ ಕಮ್ಮಿ. ಅದು 1 ಇಯರಿಗೆ ಒಂದ್ಸಲ ಮಾತ್ರನೇ ಈಲ್ಡ್ ಬರೋದು. ಇದು ಹಂಗಲ್ಲ, ಅದು ಕ್ವಾಂಟಿಟಿನೂ ಕಮ್ಮಿ ಬರುತ್ತಲ್ವಾ, ಅದರಿಂದ ಅದು ರೇಟ್ ಜಾಸ್ತಿ.
ಓಕೆ ಅಕ್ಕ, ಈಗ ನೀವು ಈ ಜೇನುಹುಳುಗಳ ಪ್ರೊಟೆಕ್ಷನಿಗೆ ನೀವೇನು ಮಾಡ್ಕೊಂಡಿದ್ದೀರಾ? ಸೆಕ್ಯೂರಿಟಿಗೆ ಇರುವೆ ಪುಡಿ ಹಾಕಿದ್ದೀನಿ, ಅಂದರೆ ಗ್ರೀಸ್ ಹಾಕಿದ್ದೀನಿ, ರಾಡಿಗೆ ಗ್ರೀಸ್ ಹಾಕಿದ್ದೀನಿ ಮತ್ತು ಇರುವೆ ಪುಡಿ ಹಾಕಿದ್ದೀನಿ. ಅಕ್ಕ, ಈಗ ಸೀಸನ್ಗಳು ಬರ್ತಾವಲ್ವಾ, ಈ ಸೀಸನಲ್ಲಿ ನೀವು ಯಾವ ಥರ ಜೇನುಹುಳುಗಳನ್ನ ನೋಡ್ಕೊಂತೀರಾ? ನೀವು ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು? ಇಲ್ಲಿ ನಮಗೆ ಕರಡಿ ಕಾಟ ಆ ಥರ ಏನಿಲ್ಲ ಅಣ್ಣ. ಒಂದು ಇರುವೆ ಬರುತ್ತೆ, ಇನ್ನೊಂದು ಕೆಂಜ್ಗ. ಅಟ್ಕೆಗೆ ಇರೋದ್ರಿಂದ ಕೆಂಜ್ಗ ಜಾಸ್ತಿ. ಒಂದು ಕೆಂಜ್ಗ ಬಂದ್ಬಿಟ್ರೆ ಫುಲ್ ಬಾಕ್ಸ್ನೇ ಹಾಳು ಮಾಡಾಕ್ಬಿಡುತ್ತೆ. ಅದು ಒಂದೊಂದು ಬರಲ್ಲ, ಹಿಂಗೆ ಒಂದಾದ್ಮೇಲೆ ಒಂದೊಂದು ಲೈನ್ ಮಕ್ ಬರುತ್ತೆ. ಫುಲ್ಲು ಏರಿ ತಿಂದಾಕ್ಬಿಡುತ್ತೆ, ತುಪ್ಪ ತಿಂದಾಕ್ಬಿಡುತ್ತೆ. ಅವು ಬಾಕ್ಸಲ್ಲಿ ಹುಳಗಳು ಇರಲ್ಲ ಅಣ್ಣ, ಎದ್ದೋಗ್ಬಿಡ್ತವೆ. ಆದರೆ ಮೇಯ್ನ್ ನಮಗೆ ಪ್ರಾಬ್ಲಮ್ಮೇ ಕೆಂಜ್ಗ. ಆಮೇಲೆ ದಪ್ಪಗೆ ಕಣಜ ಬರುತ್ತಲ್ವಾ, ಅದು ಬರುತ್ತೆ. ಬಟ್ ಅಷ್ಟು ಏನು ನಮಗೆ ಅದು ಕಾಟ ಕೊಟ್ಟಿಲ್ಲ ಅಷ್ಟೇ ಅಣ್ಣ. ಇನ್ನೇನು ಅಲ್ಲಿ ಹೋಗುತ್ತೆ ಅಂತಾರೆ. ನಮ್ದು ಇಷ್ಟು ದಿನಲ್ಲಿ 1-2 ವರ್ಷ ಆಯ್ತು. 2 ವರ್ಷದಿಂದ ಯಾವ ಹಲ್ಲಿನೂ ಹೋಗಿಲ್ಲ ಬಾಕ್ಸಲ್ಲಿ. ನಿಮಗೆ ಮೇಜರ್ ಆಗಿ ಸಮಸ್ಯೆ ಅಂತಂದ್ರೆ ಯಾವ್ದು ಜಾಸ್ತಿ ಆಗುತ್ತೆ? ಅದೇ ಅಣ್ಣ, ಕೆಂಜ್ಗಾನೆ. ನನಗೆ ಕೆಂಜ್ಗಾನೆ ಅಂದ್ರೆ ಅಡಿಕೆ ತೋಟ ಇದೆಯಲ್ಲ, ಅದರಿಂದಾಗಿ ನಿಮಗೆ ಕೆಂಜ್ಗ ಅದು ಮಿಸ್ ಮಾಡಂಗಿಲ್ಲ. ಮಳೆ ಬಂದರೂ ಮಿಸ್ ಮಾಡಂಗಿಲ್ಲ. ಇರುವೆ ಪುಡಿ ಹಾಕ್ಲೇಬೇಕು ಸ್ಟ್ಯಾಂಡ್ಗೆ. ಓಕೆ ಅಕ್ಕ, ಈಗ ನಮ್ಗೆ ನೀವೇನಂದರೆ ಒಂದು ಜೇನು ಪೆಟ್ಟಿಗೆನ ನಮಗೆ ಪರಿಚಯ ಮಾಡಬೇಕು. ಅಂದರೆ ಜೇನು ಪೆಟ್ಟಿಗೆ ಅಂತಂದರೆ ಯಾವ ಥರ ಪ್ರೋಸೆಸ್ ಬರುತ್ತೆ ಅಂತೇಳಿ ಫುಲ್ ನಮಗೆ ಜೇನು ಪೆಟ್ಟಿಗೆ ನೀವು ಪರಿಚಯ ಮಾಡ್ಕೊಡ್ಬೇಕು. ಈಗ ಇದು ತಳಮಣೆ, ಇದು ಸಂಸಾರ ಕೋಣೆ, ಇದು ಹನಿ ಚೇಂಬರು, ಇದು ಕ್ಯಾಪು. ಓಕೆ. ನಾವು ವಾರಕ್ಕೆ ಒಂದ್ಸಲ ತಳಮನೆ ಕ್ಲೀನ್ ಮಾಡ್ಕೋತೀವಿ. ಇದು ಬ್ರೂಡ್ ಚೇಂಬರು, ಇದು ಹನಿ ಚೇಂಬರ್. ನಾವು ಹನಿ ತಗೊಳ್ಳುವಾಗ ಮಾತ್ರನೇ ಇಡೋದು. ಇದನ್ನು ತೆಗೆದ್ಬಿಟ್ಟು ಕ್ಯಾಪ್ ಇಟ್ಟಿರ್ತೀವಿ. ಇವಾಗ ಹನಿ ಸೀಸನ್ ಅಲ್ವಾ, ಅದಕ್ಕೆ ಇದನ್ನ ಇಟ್ಬಿಟ್ಟು ಕ್ಯಾಪ್ ಹಾಕಿದ್ದೀನಿ. ಅಕ್ಕ, ಒಳಗೆ ನೋಡ್ಬೋದಾ ನಾವು? ಹಾಂ, ನೋಡಿ ಅಣ್ಣ. ಅಕ್ಕ, ಈಗ ಜೇನು ಅಂದರೆ ಮೇಲೆ ಅಷ್ಟೇ ತಗೊಳೋದು, ಕೆಳಗಡೆ ಮುಟ್ಟಂಗಿಲ್ಲಲ್ವಾ? ಇಲ್ಲ, ಮೇಲ್ ಹನಿ ಇರುತ್ತಲ್ವಾ, ಹನಿ ಮಾತ್ರನೇ ತಗೊಳ್ಳೋದು. ಇದು ಡಿವೈಡ್ ಆಗಿರೋ ಬಾಕ್ಸ್ ಅಣ್ಣ, ಇದ್ರಲ್ಲಿ ಹನಿ ಇಲ್ಲ. ಇದು ನಾನು ಫೀಡಿಂಗ್ ಮಾಡಿರೋದು. ಇದನ್ನ ಬಾಕ್ಸ್ನ ಡಿವೈಡ್ ಮಾಡಿಬಿಟ್ಟು ಇಟ್ಟಿರೋದಕ್ಕೆ ಫೀಡಿಂಗ್ ಕೊಡಬೇಕಲ್ವಾ, ಸೊ ಫೀಡಿಂಗ್ ಮಾಡಿರೋದು. ಅಕ್ಕ, ನೀವು ಸೀಸನಲ್ಲಿ ಯಾವ ಥರ ಮೇಂಟೈನ್ ಮಾಡ್ತೀರಾ? ಈಗ ಬೇಸಿಗೆ ಕಾಲದಲ್ಲಿ ನಮಗೆ ಹೆಂಗೆ 3 ಕಾಲನೋ, ಅದು ಜೇನಿಗೂ ಹಾಗೆ 3 ಕಾಲ ಇದೆ. ಹನಿ ಸೀಸನ್ ಇದೆ, ಮಳೆಗಾಲ, ಮತ್ತು ಸಂಸಾರ ಅಭಿವೃದ್ಧಿ ಕಾಲ ಅಂತ 3 ತಿಂಗಳು. ಈ ಹನಿ ಸೀಸನ್ ಅಂದರೆ ನವಂಬರ್-ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರಿಂದ ಮೇವರೆಗೂ ಹನಿ ಸೀಸನು. ಇನ್ನು ಜೂನ್, ಜುಲೈ, ಆಗಸ್ಟಲ್ಲೆಲ್ಲ ಮಳೆಗಾಲದಲ್ಲಿ ಇದರಲ್ಲಿ ಏನು ಕೆಲಸ ಇರಲ್ಲ ಅಣ್ಣ. ಹನಿ ತೆಗಿಯೋದೇ ಆಗಲಿ ಯಾವುದು ಕೆಲಸ ಇರಲ್ಲ. ಬರೀ ಇದನ್ನ ಬಾಟಮ್ ಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋದು, ಚೀಲ ಕೌಚ್ಬಿಡೋದು ಅಷ್ಟೇ, ಇನ್ನೇನು ಕೆಲಸ ಇರಲ್ಲ ಇದರಲ್ಲಿ. ಇನ್ನು ಸಂಸಾರ ಅಭಿವೃದ್ಧಿ ಕಾಲದಲ್ಲಿ ಅದು ನಾವು ಫೀಡಿಂಗ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಆವಾಗಲೇ ಸಂಸಾರ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಮತ್ತೆ ಹನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ನವಂಬರಿಂದ, ಆವಾಗ ಹನಿ ಸಿಗುತ್ತೆ. ಅಕ್ಕ, ನೀವು ಯಾವ ಟೈಮಲ್ಲಿ ಈಗ ಸಕ್ಕರೆದೆಲ್ಲ ಇದು ಮಾಡ್ತಾರಲ್ಲ, ಯಾವ ಟೈಮಲ್ಲಿ ಕೊಡಬೇಕಾಗುತ್ತೆ? ಬಾಕ್ಸ್ ಡಿವೈಡ್ ಮಾಡ್ತೀವಲ್ಲ, ಬಾಕ್ಸ್ ಡಿವೈಡ್ ಮಾಡಿದಾಗ ನಾವು ಅವಾಗ ಕೊಡಬೇಕು. ಇನ್ನು ನೆಕ್ಸ್ಟ್ ಯಾವಾಗ ಕೊಡಬೇಕು ಅಂದರೆ ಮಳೆಗಾಲದಲ್ಲಿ ಮಳೆ ಬರ್ತಿರುತ್ತಲ್ವಾ, ಅದು ಆಚೆ ಹೋಗೋದಕ್ಕಾಗಲ್ಲ. ಅದ್ರಲ್ಲಿ ಇಟ್ಟಿರೋ ಹನಿನೆಲ್ಲ ನಾವೇ ತಗೊಂಡ್ಬಿಟ್ಟಿರ್ತೀವಿ. ಅವಾಗ ಅದಕ್ಕೆ ಹನಿಗೆ ಬೇಕು ಅಂತಾನೆ ಅದು ಸ್ವಲ್ಪ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ನಾವು ಹನಿ ತಗೊಳೋದ್ರಿಂದ ಆ ಹನಿ ಸೀಸನ್ನಲ್ಲಿ ನಾವು ಮಳೆಗಾಲದಲ್ಲಿ ನಾವು ಫೀಡಿಂಗ್ ಕೊಡಬೇಕಾಗುತ್ತೆ. ಮಳೆಗಾಲದಲ್ಲಿ ಮಿಕ್ಕಿ ಟೈಮ್ ಯಾವಾಗ ಕೂಡ ಅವಶ್ಯಕತೆ ಇಲ್ಲ. ಬಾಕ್ಸ್ ಡಿವೈಡ್ ನೀವು ಯಾವಾಗಲೂ ಮಾಡ್ತಾ ಇದ್ರೆ ಮಾತ್ರನೇ ನಾವು ಕೊಡಬೇಕಾಗುತ್ತೆ ಫೀಡಿಂಗ್ನ. ನೀವು ಯಾವಾಗಲೂ ಬಾಕ್ಸ್ ಡಿವೈಡ್ ಮಾಡ್ತಿಲ್ಲ ಅಂದರೆ ಅದನ್ನ ಮಳೆಗಾಲದಲ್ಲಿ ಮಾತ್ರನೇ ಕೊಟ್ಟರೆ ಸಾಕು. ಓಕೆ ಅಕ್ಕ, ಈಗ ನೀವೇನೀಗ 40 ಪೆಟ್ಟಿಗೆ ಜೇನೆಲ್ಲ ಇದೆಯಲ್ಲ ನಿಮ್ಮದು, ಈಗ ಸುಮಾರು ಒಂದು 2 ವರ್ಷ 2 ವರ್ಷ ಆಯ್ತಲ್ಲ ನಿಮ್ದೀಗ. ಈಗ 2 ವರ್ಷದಲ್ಲಿ ಈ ಜೇನು ಸಾಕಾಣಿಕೆ ನೀವು ಮಾಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ತೋಟದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? 20 to 25% ಇಳುವರಿ ಜಾಸ್ತಿ ಆಗಿದೆ. ಇವಾಗ ನೀವೇ ನೋಡಿ, ಇದೆಲ್ಲ ಹೊಸ ಒಂಬಳೆ. ಆ ಹೊಸ ಒಂಬಳೆ 4 ಒಂಬಳೆ ಹೊಡೆದಿದೆ, ಅದೆಲ್ಲ ಕಾಯಿ ಕಚ್ಚಿದೆ. ಅಕ್ಕ, ಸ್ಟಾರ್ಟಿಂಗಲ್ಲೇ ಕಾಯಿ ಕಚ್ಚಿದೆ ಅದು. ಅಂದ್ರೆ ಪರ್ಸೆಂಟೇಜ್ ರೈಸ್ ಆಗಿದೆ. ಹೌದು. ಇವಾಗ ಪರಾಗಸ್ಪರ್ಶ ಆಗಲಿಲ್ಲ ಅಂದ್ರೆ ಅದೆಲ್ಲ ಕಾಯಿ ಕಚ್ಚೋದು. ಹೌದು, ಕರೆಕ್ಟ್. ಈಗ ಅಲ್ಲಿ ಒಂದೊಂದು ಬೇರೆ ಗಿಡಗಳು ನೋಡಿ, ಅಲ್ಲಿ ಒಂದೊಂದು ಕಚ್ಚಿಲ್ಲ. ಆ ಒಂದೊಂದು ಕಚ್ಚಿರೋರು ಫುಲ್ಲು ಇವಾಗ ಫಸ್ಟ್ನೇ ಇಲ್ಡಲ್ಲ ಇಷ್ಟೊಂದು ಕಚ್ಚಿದೆ ಅಂದರೆ ಪರಾಗಸ್ಪರ್ಶ ಚೆನ್ನಾಗಿ ಆಗಿದೆ ಅಂತಾನೆ. ಹೌದು. ಅಂದರೆ ಏನು ಅಂತಂದರೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತಣ್ಣ. ಇವಾಗ ತರಕಾರಿ ಬೆಳೆಗಳಲ್ಲಾದರೆ ಒಂದು 80 to 90% ಅಂತೂ ಜಾಸ್ತಿ ಆಗುತ್ತೆ. ಈ ತೆಂಗು ಅಡಿಕೆನಲ್ಲಿ 20 to 25% ಅಂತೂ ಜಾಸ್ತಿ ಆಗುತ್ತೆ. ಅಕ್ಕ, ಈಗ ಜೇನು ಪೆಟ್ಟಿಗೆ ಅಂತಂದರೆ ಬರೀ ಅಲ್ಲೇನಂತಂದರೆ ರಾಣಿನೂ ಮಹತ್ವ ಇರುತ್ತೆ, ಬೇರೆ ಜೇನುಗಳದ್ದು ಮಹತ್ವ ಇರುತ್ತಲ್ವ.
ಈ ರಾಣಿದು ಏನು ಜಾಸ್ತಿ ಪಾರ್ಟ್ ಇರುತ್ತೆ ಅದರಲ್ಲಿ? ಈ ಬಾಕ್ಸಲ್ಲಿ ಮೇಯ್ನೇ ರಾಣಿ ಅಣ್ಣ. ರಾಣಿ ಇಲ್ಲ ಅಂದರೆ ಬಾಕ್ಸೇ ಹಾಳಾಗೋಗುತ್ತೆ. ಓಕೆ. ಇವಾಗ ಇದರಲ್ಲಿ ಮೂರು ಥರ ಹುಳ ಇದೆ. ಒಂದು ಗಂಡು ಹುಳು, ಇನ್ನೊಂದು ಸೈನಿಕ ಹುಳು, ಇನ್ನೊಂದು ರಾಣಿ. ಸೈನಿಕ ಹುಳುನು ಹೆಣ್ಣು ಹುಳನೇ. ಓಕೆ. ಹಾಂ. ಇನ್ನೊಂದು ರಾಣಿ ಹುಳು. ಈ ಸೈನಿಕ ಹುಳಲ್ಲಿ ಅವು ಡಿವೈಡ್ ಮಾಡ್ಕೊಂಡಿರುತ್ತೆ ಕೆಲಸಗಳನ್ನ. ಸ್ವಲ್ಪ ಹುಳು ಜೇನ್ ತರೋದು, ಸ್ವಲ್ಪ ಹುಳು ಪರಾಗ ತರೋದು, ಇನ್ನು ಸ್ವಲ್ಪ ಹುಳು ಕೆಳಗಡೆ ಬಾಕ್ಸ್ನ ಕ್ಲೀನ್ ಮಾಡೋದು, ಆ ಥರ. ಇದರಲ್ಲಿ ರಾಣಿ ನಾವು ಹೆಂಗೆ ಫೀಡಿಂಗ್ ಕೊಡ್ತೀವೋ ಅದ್ರ ಮೇಲೆ. ಇವಾಗ ಅಲ್ಲಿ ಫುಡ್ ಚೆನ್ನಾಗಿ ಸಿಕ್ಕಿದ್ರೆ ಒಂದು ದಿನಕ್ಕೆ 2,000 ಮೊಟ್ಟೆ ತನಕ ಇಡುತ್ತೆ. ಫುಡ್ ಚೆನ್ನಾಗಿ ಸಿಗ್ತಾ ಇಲ್ಲ ಅಂದರೆ ಬರೀ 1 ಮೊಟ್ಟೆ ಕೂಡ ಇಡುತ್ತೆ. ಅದು ನಾವು ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹುಳ ಅಭಿವೃದ್ಧಿ ಆಗುತ್ತಲ್ವಾ, ನಮಗೆ ಗೊತ್ತಾಗುತ್ತೆ ಫುಡ್ ಚೆನ್ನಾಗಿ ಸಿಗ್ತಿದೆ ಇವಾಗ ಅಂತ. ಆಗ ಇದು ಸಂತಾನೋತ್ಪತ್ತಿ ಹೇಗಿರುತ್ತೆ? ಒಂದು ರಾಣಿ 4 ರಿಂದ 5 ವರ್ಷ ಬದುಕುತ್ತೆ ಅಣ್ಣ. ಅದು ಲೈಫ್ ಟೈಮಲ್ಲಿ ಒಂದ್ಸಲನೇ ಕ್ರಾಸಿಂಗ್ ಮಾಡೋದು. ಅದು ರಾಣಿ ಆಚೆ ಬರುತ್ತಲ್ವಾ, ರಾಣಿ ಆಚೆ ಬಂದಾಗ ಅದರಲ್ಲಿ ಗಂಡು ಹುಳು ಇರುತ್ತಲ್ವಾ, ಅವಾಗ ಎಷ್ಟು ಬೇಕೋ ಅದಕ್ಕೆ ಲೈಫಲ್ಲಿ ಅಷ್ಟೂ ಅದು ಅವಾಗಲೇ ಸ್ಟೋರ್ ಮಾಡಿಕೊಂಡು ಅದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದ್ಸಲ ಅದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಬಾಕ್ಸಿಂದ ಆಚೆ ಬರಲ್ಲ ಯಾವಾಗ್ಲೂ. ಒಂದ್ಸಲ ಅದು 2,000 ಮೊಟ್ಟೆ ಇಡುತ್ತೆ, ಒಂದೊಂದ್ಸಲಿ 1 ಮೊಟ್ಟೆನೂ ಕೂಡ ಇಡುತ್ತೆ. ಅದು ಅದ್ರ ಮೊಟ್ಟೆ ಅಕ್ಕಿಗಳ ಥರ ಇರುತ್ತೆ. ಒಂದೊಂದು ಹೋಲ್ನಲ್ಲಿ ಒಂದು ಅದು ಈ ಥರ ಹೋಲ್ಸ್ ಇರುತ್ತಲ್ವ, ಅದರಲ್ಲಿ ಅಕ್ಕಿ ಕಾಳು ಥರ ಇರುತ್ತೆ ಒಂದೊಂದು ಮೊಟ್ಟೆ. ಅದು ಲಾರ್ವಾ ಸ್ಟೇಜ್ ಆಗಿ, ಲಾರ್ವಾ ಸ್ಟೇಜಿಂದ ಪ್ಯೂಪಾ ಸ್ಟೇಜ್ ಆಗಿ, ಅದು ಆಮೇಲೆ ಹುಳ ಆಗಿ 21ನೇ ದಿನಕ್ಕೆ ಆಚೆ ಬರೋದು ಅಣ್ಣ. ಅಕ್ಕ, ಈಗ ಜಾಸ್ತಿ ರಾಣಿ ಮೊಟ್ಟೆ ಇಡಬೇಕು ಅಂತಂದರೆ ಜಾಸ್ತಿ ಇರ್ತೈತೆ ಅಂದರೆ ಏನು ಚೆನ್ನಾಗಿರುತ್ತೆ ಅಂತ? ಅಲ್ಲಿ ಫುಡ್ ಚೆನ್ನಾಗಿರ್ಬೇಕಣ್ಣ, ಮೇಯ್ನ್ ಫುಡ್ ಚೆನ್ನಾಗಿದೆ ಅಂತಂದರೆ ಅದು ಮೊಟ್ಟೆ ಚೆನ್ನಾಗಿಡುತ್ತೆ. ಫುಡ್ ಡೌನ್ ಆಯಿತು ಅಂತಂದರೆ ಇಮಿಡಿಯೇಟ್ ಹೌದು, ಅದು ಮೊಟ್ಟೆ ಅದು ಫುಡ್ ತರೋದು ಗೊತ್ತಾಗುತ್ತಲ್ವಾ, ಸೈನಿಕ ಹುಳುಗಳು ತರಕ್ಕೆ ಅದು ಕಮ್ಯುನಿಕೇಟ್ ಮಾಡುತ್ತೆ. ಅದು ಬಿ ಡ್ಯಾನ್ಸ್ ಅಂತಾರೆ ಅದನ್ನ. ಬಿ ಡ್ಯಾನ್ಸ್ ಮುಖಾಂತರ ಅದು ಕಮ್ಯುನಿಕೇಟ್ ಮಾಡಿದಾಗ ಅದು ಗೊತ್ತಾಗುತ್ತೆ ಫುಡ್ ಚೆನ್ನಾಗಿ ಸಿಗ್ತಾ ಇಲ್ಲ, ನಾವು ಒಂದು ಸ್ವಲ್ಪ ಮೊಟ್ಟೆ ಕಡಿಮೆ ಇಡಬೇಕು ಅಂತ ಅದಕ್ಕೆ ಗೊತ್ತಾಗುತ್ತೆ. ಅವಾಗ ಅದು 1-2 ಮೊಟ್ಟೆ ಇಡುತ್ತೆ. ಈ ಮಳೆಗಾಲದಲ್ಲೆಲ್ಲ ಕಮ್ಮಿ ಅಣ್ಣ, 1-2 ಮೊಟ್ಟೆನೇ ಇಡುತ್ತೆ. ನೀವು ಫೀಡಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಚೆನ್ನಾಗಿಡುತ್ತೆ. ಏನೀಗ ಜೇನು ಕೃಷಿ ಮಾಡ್ತಿದ್ದೀರಲ್ವಾ, ನಿಮ್ಮಲ್ಲಿ ಏನು ಜೇನು ಕೃಷಿಯಲ್ಲಿ ಏನು ಸ್ಪೆಷಲ್ ಇದೆ ಅಕ್ಕ? ಯುನಿಕ್ ಅಂತಂದರೆ ನೀವೇನು ಯುನಿಕಾಗಿ ಮಾಡ್ತಾ ಇದ್ದೀರಾ, ವಿಶೇಷವಾಗಿ ಮಾಡ್ತಾ ಇದ್ದೀರಾ? ನಾನು ಹನಿ ಚೇಂಬರಲ್ಲಿ ಇವಾಗ ಎಲ್ಲಾದರೂ ಇದಕ್ಕೆ ಫ್ರೇಮ್ ಇಟ್ಬಿಟ್ಟು ಹನಿ ಕಟ್ಟಿಸ್ತಾ ಇದ್ದಾರೆ. ಹೌದು, ನಾ ಸಾಮಾನ್ಯ ಇದೇ ಥರ ನಾವು ನೋಡಿರೋದು. ಇದಕ್ಕೆ ಸೂಪರ್ಗೂ ಚೇಂಬರ್ ಇಟ್ಟು ಸೂಪರ್ ಚೇಂಬರಲ್ಲೂ ಫ್ರೇಮ್ಸ್ ಇಟ್ಟು ಹನಿ ತೆಗಿಸ್ತಾ ಇದ್ದಾರೆ. ನಾವು ಇವಾಗ ಹೊಸದು ಒಂದು ಟ್ರಯಲ್ ಅಂದರೆ ಬಾಕ್ಸಲ್ಲಿ ಗ್ಲಾಸ್ ಬಾಟಲ್ಸಲ್ಲಿ ಹನಿ ಕಟ್ಟಿಸಿ ಅದನ್ನು ಸೇಲ್ ಮಾಡ್ಕೋತಾ ಇರೋದು. ಕೂಂಬುಡ್ ಹನಿ ಅಂತಾರೆ ಅದನ್ನು ಸೇಲ್ ಮಾಡ್ತಾ ಇದೆ. ಕೂಂಬುಡನಿ ಅಂತ ಹೇಳ್ಬಿಟ್ಟು ಅದು ಏನು ಅಂತ ಹೇಳ್ಬಿಟ್ಟು ನಮಗೆ ಪರಿಚಯ ಮಾಡೋಣ ಕುಡಿಯಕ್ಕ. ಈಗ ಜನಗಳು ಬಂದಾಗ ಪ್ಯೂರ್ ಹನಿನಾ ಅಂತ ಕೇಳ್ತಾರೆ. ಹೌದು, ಪ್ಯೂರ್ ಅದು ನಂಬಿಕೆ ಬರ್ಬೇಕಲ್ವಾ ಅವ್ರಿಗೆ. ಅದನ್ನ ಮೇಣದ ಸಮೇತ ಕೊಟ್ರೆ ನಂಬ್ತಾರೆ ಅಲ್ವಾ. ಸೊ ಅವ್ರ ಜನಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಬರುತ್ತೆ. ಸೊ ಅದರಿಂದ ನಾವು ಕೂಂಬುಡ್ ಹನಿ ಅಂತ ಮಾಡ್ತಾ ಇರೋದು. ಈ ಕೂಂಬುಡ್ ಹನಿ ಹೆಂಗ್ ಮಾಡೋದು ಅಂದ್ರೆ, ಈ ತರ ನನ್ನ ಗ್ಲಾಸ್ ಬಾಟಲ್ಸ್ ಅಲ್ಲಿ ಇದ್ರದ್ದು ವೇಸ್ಟ್ ಇರುತ್ತಲ್ವಾ, ಆ ಏರಿನ ಮೇಣನ ಮೆಲ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಕೋಟಿಂಗ್ ಮಾಡಿದೀನಿ. ಈ ತರ ಕೋಟಿಂಗ್ ಮಾಡಿದ್ರೆ ಅದು ಕಟ್ಕೊಂಡು ಸ್ಟಾರ್ಟ್ ಮಾಡುತ್ತೆ. ಇವಾಗ ಯಾವ ತರ ಫ್ರೇಮ್ಸ್ ಅಲ್ಲಿ ಕಟ್ಟಕ್ ಸ್ಟಾರ್ಟ್ ಮಾಡುತ್ತೋ ಅದೇ ತರ ಬಾಟಲ್ಸ್ ಅಲ್ಲೂ ಕಟ್ಟಕ್ ಸ್ಟಾರ್ಟ್ ಮಾಡುತ್ತೆ. ಈ ತರ ಕಟ್ಟಿ ಅದಕ್ಕೆ ಹನಿನ ಸ್ಟೋರ್ ಮಾಡಿ ವ್ಯಾಕ್ಸ್ ಅದ್ ಮೇಲ್ಗಡೆ ರ್ಯಾಪರ್ ಕ್ಲೋಸ್ ಮಾಡುತ್ತೆ. ಈಗ ತೋರ್ಸ್ಯಾಕ, ಈಗ ನಿಮ್ಮ ಮಾಡೆಲ್ ಈಗ ಈ ತರ ಈ ತರ. ಈಗ ಕೆಲವರಿಗೆ ಏನಂದ್ರೆ ನಂಬಿಕೆ ಬರಲ್ಲ. ಹೌದು, ನಂಬಿಕೆ ಇರಲ್ಲ. ಇದನ್ನ ತೋರಿಸಿದ್ರೆ ಇದನ್ನೇ ನಾವೇನು ಮಾಡಿ ಈ ತರ ಮಾಡೋದಕ್ಕೆ ಆಗಲ್ವಲ್ಲ. ಹೌದು, ಇದೇ ಕೂಂಬುಡನಿ ಅಂತ ಹೇಳ್ಬಿಟ್ಟು ಇದೆ ನೋಡಿ, ಅಲ್ಲೇ ಡೈರೆಕ್ಟು. ಅಕ್ಕ, ಇದು ಎಷ್ಟೆಷ್ಟು ಗ್ರಾಮ್ವರೆಗೂ ಇರುತ್ತೆ? ಇದನ್ನ ಬಾಟಲ್ಸ್ ಮೇಲೆ ಡಿಪೆಂಡು. ಇದು 1/4 kg ಬಾಟಲ್, ಇದು ಅರ್ಧ kg ಬಾಟಲ್ ಇಟ್ಟಿದ್ದೀನಿ. ಹನಿ ಸೀಸನ್ ಅಲ್ಲೇ ಮುಗೀತು, ಇದ್ರಲ್ಲೇನು ಕಟ್ಟೋದು ಡೌಟೇ. ನೆಕ್ಸ್ಟ್ ಇಯರ್ ಅರ್ಧ kg ಬಾಟಲ್ನ ತುಂಬಿಸೋದು. ಇದು 1/4 kg ನೋಡೋಣ ಟ್ರಯಲ್ಗೆ ಅಂತ 1/4 kg ಬಾಟಲ್ಸಲ್ಲಿ ಟ್ರೈ ಮಾಡಿದ್ದು. 2 ಬಾಕ್ಸು ಕಂಪ್ಲೀಟ್ ಆಗಿದೆ, ಒಂದೊಂದು 1/4 kg ಬರುತ್ತೆ. ಅಕ್ಕ, ಈ ಥರ ಕೊಡ್ತೀರಲ್ವಾ, ಅದು ಗ್ರಾಹಕರಿಗೆ ಯಾವ ಥರ ಇದಾಗುತ್ತೆ? ಅವ್ರು ಹೆಂಗೆ ಫೀಲ್ ಆಗ್ತಾರೆ? ಪ್ಯೂರ್ ಅಲ್ವಾ, ಅವರು ಫ್ರೆಶ್, ಅವರಿಗೆ ನಂಬಿಕೆ ಅಂತೂ ಗ್ಯಾರಂಟಿ. ಈಗ ಹನಿ ಕೊಟ್ರೆ ಯಾವ ಥರಪ್ಪ ಟೇಸ್ಟ್ ಮಾಡಬೇಕು ಅನ್ನೋದಿರುತ್ತೆ. ಇದು ನೋಡಿದ್ರೆ ಪ್ಯೂರ್ ಅಂತ ಗೊತ್ತಾಗತ್ತಲ್ವಾ, ತಗೊಂಡೋಗ್ತಾರೆ. ಏನು ಅಂತಂದ್ರೆ ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ಥರ ಇಲ್ಲೇನು ಮಾಡೋಕ್ಕಾಗಲ್ಲ
ಅಂತೇಳಿ. ಈಗ ಸಾಮಾನ್ಯವಾಗಿ ಪ್ಯೂರ್ ಜೇನುತುಪ್ಪ ಕೊಟ್ಟರು ಜನಗಳು ಸ್ವಲ್ಪ ಅನುಮಾನ ಪಡ್ತಾರೆ. ಹೌದು, ಇವಾಗ ನಾವು ಸಕ್ಕರೆ ನೀರು ಇಡ್ತೀವಿ ಅಂತ ಹೇಳ್ತೀವಲ್ವಾ, ಅದು ಸಕ್ಕರೆ ನೀರು ಏನಕ್ಕೆ ಇಡ್ತೀವಿ ಅಂತ ಅವ್ರು ತಿಳ್ಕೊಂಡಿರಲ್ಲ. ಇವರು ಸಕ್ಕರೆ ನೀರು ಇಡ್ತಾರಪ್ಪ ಕೂಡ ಜೇನುತುಪ್ಪನೂ ಸಕ್ಕರೆನೇ ಅಂತಾರ, ಆ ಥರನೇ ಡೌಟ್ ಪಡೋದು ಜಾಸ್ತಿ. ನಾವು ಫೀಡಿಂಗ್ ಮಾಡುವಾಗ ಈಗ ಡಿವೈಡ್ ಮಾಡಿರ್ತೀವಲ್ವಾ, ಡಿವೈಡ್ ಮಾಡಿರೋ ಬಾಕ್ಸಿಗೆ ಮಾತ್ರನೇ ಫೀಡಿಂಗ್ ಮಾಡ್ತಾ ಇರ್ತೀವಿ. ಆ ಡಿವೈಡ್ ಮಾಡಿ ಫುಲ್ 3 ಫ್ರೇಮ್ಸ್ ಇರೋ 6 ಫ್ರೇಮ್ಸ್ ಆದಮೇಲೆ ನಾವು ಅದಕ್ಕೆ ಫೀಡಿಂಗ್ ಮಾಡಲ್ಲ. ಅದು ಹನಿ ಚೇಂಬರ್ ಇಟ್ಮೇಲೂ ಅದಕ್ಕೆ ಫೀಡಿಂಗ್ ಮಾಡಲ್ಲ, ಅದು ಕ್ಲೋಸ್ ಮಾಡ್ತೀವಿ. ಅದು ಸಂಸಾರ ಅಭಿವೃದ್ಧಿ ಆಗಲಿ ಅಂತ ನಾವು ಫೀಡಿಂಗ್ ಮಾಡ್ತಾ ಇರ್ತೀವಿ ಅಷ್ಟೇ. ಓಕೆ ಅಕ್ಕ, ಇದು ಕಾನ್ಸೆಪ್ಟು ಕೂಂಬುಡನೆ ಅಂದರೆ ಹಿಂಗೆ. ಹಾಂ, ಹಿಂಗೆ ನೋಡಿ ಸ್ನೇಹಿತರೆ, ಹಿಂಗಿರುತ್ತೆ ಇದೇ ಥರ ಒಳಗೆ ಫುಲ್ ಎಲ್ಲ. ಆದರೆ ಜೇನೇ ಕಟ್ಟಿರುತ್ತೆ, ಅಲ್ಲೇನು ನಮ್ಮದೇನು ಕೈ ಏನು ಇಕ್ಕಂಗೆ ಇಲ್ಲ ಏನಕ್ಕ, ಡೈರೆಕ್ಟು ಮಾರ್ಕೆಟಿಂಗ್ ಹೊರಟಾಗುತ್ತಿದ್ದು ನಂಬಿಕೆಗೋಸ್ಕರ. ಹಾಂ, ಅದು ಕೆಲವ್ರು ಏನು ಅಂತಂದರೆ ಆ ಥರನೂ ಮಾಡ್ತಾರಕ್ಕ. ಹೌದು, ಮಾಡ್ತಾರೆ. ಬೆಲ್ಲದ ನೀರು ಮಿಕ್ಸ್ ಮಾಡೋದು, ಸಕ್ಕರೆ ಪಾಕ ಯೂಸ್ ಮಾಡೋದು ಎಲ್ಲ ಮಾಡ್ತಾರೆ. ಅಂದರೆ ಇತ್ತೀಚೆ ಜನಗಳು ಕೂಡ ಬುದ್ಧಿವಂತರಾಗಿದ್ದಾರೆ. ಎಲ್ಲಿ ಜೇನು ಇದು ಮಾಡ್ತಿರ್ತಾರ ಅಲ್ಲಿಗೆ ಹೋಗಿ ಡೈರೆಕ್ಟೇ ತಗೊಂತಾರೆ ಕೆಲವರೆಲ್ಲ. ಇವಾಗ ಚೆಕ್ ಮಾಡ್ಬೋದು, ಗ್ಲಾಸ್ ಬಾಟಲ್ಸ್ ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪ್ಯೂರ್ ಹನಿನ ಅದ್ರಲ್ಲಿ ಹಾಕಿದ್ರೆ ಅದು ಫುಲ್ ಮೆಲ್ಟ್ ಆಗಲ್ಲ, ಡೈರೆಕ್ಟ್ ಹೋಗಿ ಕೆಳಗಡೆ ಕುತ್ಕೊಳ್ಳುತ್ತದು. ನೀವು ಏನಾದ್ರು ಬೆಲ್ಲದ ನೀರೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಹಾಕ್ರಿ ಒಂದು ಬಾಟಲ್ಗೆ, ಅದು ಫುಲ್ ವಾಟರ್ ಒಳಗೆ ಸಾಲ್ಯುಬಲ್ ಆಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಅದು ಫುಲ್ ಮೆಲ್ಟ್ ಆಗದೆ ಗೊತ್ತಾಗ್ಬಿಡುತ್ತೆ. ಇದು ಹಂಗಲ್ಲ, ಡೈರೆಕ್ಟ್ ಹೋಗಿ ಒಳ್ಳೆ ಕೆಳಗಡೆ ಕೂತ್ಕೊಳ್ಳುತ್ತೆ, ಅದು ಪ್ಯೂರ್ ಹನಿ ಅಂತ. ಈ ಬಾಕ್ಸ್ ಸ್ಪೆಷಲ್ ಏನು ಗೊತ್ತಾ, ಒಂದು ಫ್ರೇಮಿಂದ ಡಿವೈಡ್ ಮಾಡಿ 3 ಫ್ರೇಮ್ಸ್ ಮಾಡಿರೋದು, ಅದನ್ನ ಇದಕ್ಕೆ ಶಿಫ್ಟ್ ಮಾಡಿ ಇವಾಗ 6 ಫ್ರೇಮ್ಸ್ ಮಾಡ್ತಿರೋದೇ ಈ ಬಾಕ್ಸ್ ಸ್ಪೆಷಲ್. ಇಲ್ಲಿ ಇದೆಯಲ್ವಾ, ಈ ಬಾಕ್ಸಲ್ಲೇ ನಾನು 1 ಫ್ರೇಮ್ ಇಟ್ಟು 3 ಫ್ರೇಮ್ ಮಾಡಿ ಬೆಳೆಸಿದ್ದು. ಅದರಿಂದ ಇವಾಗ ನೆನ್ನೆಯನ್ನ ಇದಕ್ಕೆ ಹಾಕಿದ್ದೀನಿ, 3 ಫ್ರೇಮ್ಸಿಂದ. ಹೌದು ಹೌದು. ಇದಿಷ್ಟೇ ಸ್ಪೇಸ್ ಇರೋದು. ಅದರಲ್ಲಿ 1 ಫ್ರೇಮಿಂದ 3 ಫ್ರೇಮ್ ಮಾಡಿ ಬೆಳೆಸಿದ್ದು, ಅದರಿಂದ ಇದಕ್ಕೆ ಇವಾಗ ಶಿಫ್ಟ್ ಮಾಡಿದ್ದೀನಿ. ಇದೆಲ್ಲ ಸೈನಿಕ ಹುಳುನೇ ಅಣ್ಣ. ಇಲ್ಲಿ ಮಧ್ಯದಲ್ಲಿ ಹನಿ ಇದೆ, ಸ್ವಲ್ಪ ಪರಾಗ ಇದೆ, ಇದರಲ್ಲಿ ಇನ್ನೂ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾವು ಎಷ್ಟು ನಿಧಾನಕ್ಕೆ ತೆಗಿತೀವೋ ಅಷ್ಟು ಅದೇನು ತೊಂದರೆ ಮಾಡಲ್ಲ ಅಣ್ಣ. ಇದ್ರೊಳಗಿದೆ ನೋಡಿ ಒಂದೊಂದು ಸ್ಮಾಲ್ ಅಕ್ಕಿ ಕಾಳು ಥರ ಮೊಟ್ಟೆ ಇದೆ ಅದ್ರೊಳಗಡೆ. ಇದು ಕೆಳಗಡೆ ಇರೋದೆಲ್ಲ ವೈಟು, ಅದು ಕ್ಲೋಸ್ ಮಾಡಿರೋದೆಲ್ಲ ಮೊಟ್ಟೆಗಳೇ. ಅಕ್ಕ ಈಗ ಸೀಸನ್ ಮುಗೀತೆ, ಈಗ ಜೇನುತುಪ್ಪ ಈಗ ಬರಲ್ಲ ಇನ್ನು? ಇಲ್ಲ ಅಣ್ಣ, ಅನ್ ಸೀಸನಲ್ಲಿ ನವಂಬರ್ ಡಿಸೆಂಬರಲ್ಲಿ ಸಿಗುತ್ತೆ ಅನ್ ಸೀಸನ್ ಅಂತ. ಜನವರಿಯಿಂದ ಮೇವರೆಗೂ ಸೀಸನಲ್ಲಿ ಹನಿ ಸಿಗುತ್ತೆ. ಇನ್ನು ಜೂನಿಂದ ಮಳೆಗಾಲ ಸ್ಟಾರ್ಟ್ ಅಲ್ವಾ, ಇವಾಗ ಹನಿ ಸಿಗಲ್ಲ. ಅಕ್ಕ ಯಾವ ಟೈಮಲ್ಲಿ ನಮಗೆ ಜಾಸ್ತಿ ಜೇನುತುಪ್ಪ ಸಿಗೋದು ಅಂತಂದರೆ? ಜಾಸ್ತಿ ಜೇನುತುಪ್ಪ ಸಿಗೋದು ಜನವರಿಯಿಂದ ಮೇವರೆಗೂ. ತುಂಬ ಜಾಸ್ತಿ, ಒಂದೊಂದು ಬಾಕ್ಸ್ನಲ್ಲಿ ಒಂದು 5 kg 6 kg ಅಂತೂ ಸಿಗುತ್ತೆ ಅಣ್ಣ, ಕನಿಷ್ಠ ಅಷ್ಟಂತೂ ಸಿಗುತ್ತೆ. ಅದು ಫೀಡಿಂಗ್ ಕೊಡೋದಕ್ಕೆ. ಅಕ್ಕ ಫೀಡಿಂಗ್ ಕೊಡ್ಬೇಕಾದ್ರೆ ನಾರು ಹಾಕ್ತಾರಲ್ಲ, ನಾರು ಹಾಕಿದ್ರೆ ಏನು ಅಂತ ಉಪಯೋಗ? ಅದು ಇದು ಒಳಗಡೆ ಇರುವೆ, ಅದು ನೊಣ ಬಿದ್ದು ಸಾಯಲ್ಲ ಅಂತ. ಸಕ್ಕರೆ ನೀರು ಕುಡಿಯೋದಕ್ಕೆ ಅದು ಕೂತ್ಕೊಳ್ಳುತ್ತಾ, ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳೋಕೆ ಸ್ಪೇಸ್ ಬೇಡವಾ, ಅದು ಮುಳುಗ್ ಸತ್ತೋಗ್ಬಿಡುತ್ತೆ ಅದರೊಳಗೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಹಂಗಾದ್ರೆ. ಇವಾಗ ನಾವು ಸಕ್ಕರೆ ನೀರು ಕೊಡುವಾಗ 1 ಕಪ್ ಸಕ್ಕರೆಗೆ 1.5 ಕಪ್ ನೀರು ಹಾಕಿ ಸಕ್ಕರೆ ನೀರು ಕೊಡ್ತೀವಿ ನಾನು ಇವಾಗ. ಕೆಲವೊಬ್ರು 1 ಕಪ್ಗೆ 1 ಕಪ್ ನೀರು ಹಾಕಿ ಸಕ್ಕರೆ ನೀರು ಕೊಡ್ತಾರೆ. ನಾನು 1 ಕಪ್ ಸಕ್ಕರೆಗೆ 1.5 ಕಪ್ ನೀರು ಹಾಕಿ ಅದನ್ನ ಶುಗರ್ ಫೀಡಿಂಗ್ ಮಾಡ್ತಾ ಇದ್ದೀನಿ. ಈ ನಾರು ಹಾಕೋದು ವೆರಿ ಇಂಪಾರ್ಟೆಂಟು. ಹೌದು, ಸ್ವಲ್ಪ ಮಿಸ್ಟೇಕ್ ಆದರೆ ಹುಳುಗಳು ಸತ್ತೋಗ್ಬಿಡ್ತವೆ ಬಿದ್ದು. ನಾರು ಹಾಕ್ಲಿಲ್ಲ ಅಂತ ಅಂದರೆ ಮುಳುಗ್ ಸತ್ತೋಗ್ಬಿಡುತ್ತೆ.
ಅಂದ್ರೆ ಅದು ಕುತ್ಕೊಂಡು ಕುಡಿಯೋಕ್ಕೂ ಸರಿ ಹೋಗುತ್ತಾ ಅಂದರೆ ಸ್ಪಾಂಜ್ ಹಾಕ್ಬೋದು, ಹಾಂ ಸ್ಪಾಂಜ್ ಹಾಕ್ತಾರೆ, ಒಬ್ಬೊಬ್ರು ನಾರು ಹಾಕ್ತಾರೆ. ಹೌದು. ಬೂಸ್ಟ್ ಬರುತ್ತೆ ಸ್ಪಾಂಜ್. ನಾರು ಬೆಟರ್ ಅಲ್ಲ ನ್ಯಾಚುರಲ್. ಹೌದು, ಸ್ಪಾಂಜ್ ಹಾಕಿದ್ರೆ ಅದು ಸ್ವಲ್ಪ ದಿನ ಎಲ್ಲ ಮಾಯ್ಸ್ಟ್ ಬಂದಂಗೆ ಆಗುತ್ತೆ, ಬೂಸ್ಟ್ ಬಂದಿರೋ ಥರ ಬ್ಲಾಕ್ ಆಗಿ. ಅದಕ್ಕೆ ಅದನ್ನ ಹಾಕಲ್ಲ, ನಾನು ಕಮ್ಮಿ ಮಾಡಿದ್ದೀನಿ. ಅಕ್ಕ ಈಗ ನೀವು ಏನೀಗ 2 ವರ್ಷದಿಂದ ಈ ಜೇನು ಸಾಕಾಣಿಕೆ ಮಾಡ್ತಿದ್ದೀರಲ್ಲ, ನಿಮ್ಮ ಅನುಭವ ಹೇಗಿದೆ ಅಕ್ಕ? ನಿಮ್ಗೆ ಚೆನ್ನಾಗಿದೆ ಅಣ್ಣ. ಇವಾಗ 40 ಬಾಕ್ಸ್ ಇದೆ, ನಾನು ಇದನ್ನ 80 ಬಾಕ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ ಈ ಸಲ ಹೆಂಗಾಗುತ್ತೆ ಅಂತ ನೋಡೋಣ. ಆದ್ರೆ ಹೆಂಗ್ ಅನ್ಸುತ್ತಕ್ಕ ನಿಮ್ಗೀಗ? ಖುಷಿ ಇದೆ ಅಣ್ಣ. ಹಾಂ, ತೋಟದ ಇಳುವರಿ ಜಾಸ್ತಿ ಆಗುತ್ತೆ, ಹನಿ ಸಿಗ್ತಿದೆ, ಮಾರ್ಕೆಟಿಂಗ್ ಚೆನ್ನಾಗಿ ನಡೀತಿದೆ, ಖುಷಿ ಆಗ್ತಿದೆ. ಸ್ನೇಹಿತರೆ, ಇವ್ರದ್ದು ಮಾರ್ಕೆಟಿಂಗು ಹೆಂಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತಿಳ್ಕೊಳ್ಳೋಣ. ಅಕ್ಕ ನೀವು ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾ ಇದ್ದೀರಾ? ಮಾರ್ಕೆಟಿಂಗ್ ನಾನು ಅಲ್ಲಿ ಇನ್ನೂ ಬೇರೆ ಕಡೆ ಹೋಗಿಲ್ಲ ಅಣ್ಣ, ಇಲ್ಲೇ ನಡೀತಾ ಇರೋದು. ಮನೆ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ ಎಲ್ಲ. ಔಟ್ಸೈಡ್ ಇನ್ನೂ ಅಷ್ಟೊಂದು ದೊಡ್ಡ ಮಟ್ಟಿಗೆ ನಡೀತಾ ಇಲ್ಲ. ಬಂದಿರೋರೆಲ್ಲ ಮನೆ ಹತ್ರನೇ. ಒಂದು 40-50 kg ಖಾಲಿ ಆಗಿದೆ, ಅಷ್ಟು ನಾನು ಮನೆ ಹತ್ರ ಬಂದು ತೊಗೊಂಡೋಗಿದ್ದೆ. ನಿಮ್ಗೆ ಈಗ ಈ 2 ವರ್ಷದಿಂದ ಏನು ಮಾಡ್ತಿದ್ದೀರೋ, ಈಗ ನಿಮಗೆ ವರ್ಷಕ್ಕೆ ಎಷ್ಟು kg ತುಪ್ಪ ಸಿಗ್ಬೋದು? ವರ್ಷಕ್ಕೆ 1 ಬಾಕ್ಸಲ್ಲಿ 5 kg-ಯಿಂದ 7 kg ಸಿಗುತ್ತೆ ಅಣ್ಣ. 7 kg ಮೇಲೂ ಸಿಗ್ಬೋದು, ಬಟ್ ನಾನಿಲ್ಲಿ ಜಾಸ್ತಿ ಫೋಕಸ್ ಮಾಡಿರೋದು ಕಾಲೋನಿ ಬೆಳೆಸೋದಕ್ಕೆ. ಹನಿಗೆ ಅಂತ ಇಟ್ಟಿರೋದು ಕಮ್ಮಿನೇ ಬಾಕ್ಸಸ್ಸು. ಕಾಲೋನಿ ಬೆಳೆಸೋದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡಿರೋದು. ಈ ಸಲ ಸಿಕ್ಕಿರೋದ್ರಲ್ಲಿ ಚೆನ್ನಾಗಿ ಸಿಕ್ಕಿದೆ. ಒಂದು 7 kg ಸಿಕ್ಕಿದೆ, ಒಂದು 8 kg 7-8 kg ಸಿಕ್ಕಿದೆ. ಅಕ್ಕ ನೀವು ಈ ಜೇನುತುಪ್ಪನ ಹೆಂಗೆ ಕೊಡ್ತಾ ಇದ್ದೀರಾ ನೀವು ಕೆಜಿಗೆ? ಅಣ್ಣ 800-ರಿಂದ 1000, 800-ರಿಂದ 1000 ರೂಪಾಯಿ ನಡೀತಿದೆ 1 kg-ಗೆ. ಇದರಲ್ಲಿ ಜೇನುತುಪ್ಪದಲ್ಲಿ ರಾ ಹನಿ ಸಿಗುತ್ತೆ, ಕುಂಬುಡು ಹನಿ ಸಿಗುತ್ತೆ. ಕುಂಬುಡನಿ ಹೆಂಗಿರುತ್ತಕ್ಕ ಅದು? ಅಲ್ಲಿ ಯಾವಾಗಲೂ ತೋರಿಸಿದ್ವಲ್ಲ ವಿಡಿಯೋದಲ್ಲಿ, ಅದೇ ಕುಂಬುಡನಿ ಅಂತ. ಅದನ್ನ ಹೆಂಗೆ? ಅದ ಈ ರೇಟು ಆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ? ಹಾಂ, ಸ್ವಲ್ಪ ಜಾಸ್ತಿ ಇದೆ. ಅದು kg 1200, ಒಂದು ಫ್ರೇಮ್ಗೆ 1200 ಬರುತ್ತೆ ಅದು. ಅಕ್ಕ ನೀವು ಏನು ಸ್ಟಾರ್ಟಿಂಗಿಂದ ಇಲ್ಲಿ 2 ವರ್ಷ ಪೂರೈಸ್ತಾ ಇದ್ದೀರಲ್ವ ಜೇನು ಸಾಕಾಣಿಕೆಯಲ್ಲಿ, ನಿಮ್ಗೆ ಅನುಭವನೂ ಕೂಡ ಆಗಿದೆ. ಈಗ ನೀವು ನಿಮ್ಮ ಅನುಭವಗಳ ಆಧಾರದ ಮೇಲೆ ಜೇನು ಕೃಷಿ ಬೇರೆಯವರು ಕೂಡ ಮಾಡಬೇಕು ಅಂತ ಇರುತ್ತಾರೆ ಆಯಿತಾ. ಕೆಲವರು ಏನು ಅಂತಂದರೆ ಜೇನುಗಳ ಬಗ್ಗೆ ನಾಲೆಡ್ಜ್ ತಿಳ್ಕೊಂತಾರೆ, ಒಂದು ಲಾಭ ಮಾಡ್ಬೋದಾ, ಆಗುತ್ತಾ ಇಲ್ಲೋ ಅಂತ ಹೇಳಿ. ನಿಮ್ಮ ಅನುಭವ ಆಧಾರದ ಮೇಲೆ ಹೇಳೋದಾದರೆ ಲಾಭ ಇದೆಯಾ? ಹೌದು ಅಣ್ಣ, ಲಾಭ ಇದೆ, ಮಾಡಬಹುದು. ಯಾರು ಬೇಕಾದರೂ ಜೇನು ಕೃಷಿ ಮಾಡಬಹುದು. ಈಗ ಶುರು ಮಾಡೋರಿಗೆ ನೀವು ಏನಾದರೂ ಅವ್ರಿಗೆ ಸಲಹೆಗಳು ಕೊಡೋದಾದ್ರೆ ಏನು ಕೊಡ್ತೀರಕ್ಕ? ನೀವು ಸ್ಟಾರ್ಟಿಂಗ್ ಮಾಡೋದಾದರೆ 2 ಬಾಕ್ಸ್ 3 ಬಾಕ್ಸಿಂದ ಸ್ಟಾರ್ಟ್ ಮಾಡಿ. ಅಂದರೆ 1 ವರ್ಷ ಅದರಲ್ಲಿ ಲಾಭ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಏನಕ್ಕೆ ಅಂದರೆ ಅದು ನಾವು ಟ್ರೈನಿಂಗ್ ಪೀರಿಯಡ್ ಅಂತ ತಗೊಳ್ಳೋಣ. 1 ವರ್ಷ ಅದರಲ್ಲಿ ಈ ಥರ ಇಷ್ಟ ಅಮೌಂಟ್ ಹಾಕಿದ್ನಪ್ಪ, ಅದ್ರಲ್ಲಿ ದುಡ್ಡು ಬಂದಿಲ್ಲ, ಆ ಥರ ಎಲ್ಲ ಅಂದ್ಕೊಳ್ಳೋದೇ ಬೇಡ. 1 ವರ್ಷ ಟ್ರೈನಿಂಗ್ ಅಂತ ತಿಳ್ಕೊಂಬಿಟ್ಟು 1 ವರ್ಷ ಆದಮೇಲೆ ಇದರಲ್ಲಿ ಲಾಭ. ಆಮೇಲೆ ನಿಮ್ಗೆ ಇಷ್ಟ ಆದರೆ, ಅದು ನಿಮಗೆ ಒಪ್ಕೊಂಡ್ರೆ, ಮಾಡಬೇಕು ಅಂತ ಅನಿಸಿದ್ರೆ ಜಾಸ್ತಿ ಮಾಡ್ಕೊಂಡೋದ್ರೆ ನಡೆಯುತ್ತೆ. ಒಂದು 2-3 ಬಾಕ್ಸಿಂದ ಮಾಡ್ಬೋದು. ಈ ವರ್ಷ 2-3 ಬಾಕ್ಸ್ ತೊಗೊಂಡ್ರೆ ಅದರಲ್ಲಿ ಇಂಟ್ರೆಸ್ಟ್ ಬಂದರೆ ಅದು ಮುಂದಿನ ವರ್ಷಕ್ಕೆ 6 ಬಾಕ್ಸ್ ಆಗುತ್ತೆ, 8 ಬಾಕ್ಸ್ ಆಗುತ್ತೆ. ಆ ಥರ ಬೆಳೆಸ್ಕೊಂಡು ಹೋಗ್ಬೋದು, ಸಿಗುತ್ತೆ. ಇದರಲ್ಲಿ ಏನೋ ಒಂದು 100 ರೂಪಾಯಿ ನೋಡಬೇಕು ಅಂದರೆ, ಒಂದು ದುಡ್ಡು ನೋಡ್ಬೇಕಂದ್ರೆ 1 ವರ್ಷ ಆಗಬೇಕು. ಬಟ್ ಆಮೇಲೆ ಗ್ಯಾರಂಟಿ ಇದೆ. ಬಟ್ 1 ವರ್ಷದೊಳಗೆ ಡಿಮೋಟಿವೇಟ್ ಆಗಾರೆ ಜಾಸ್ತಿ ಅಣ್ಣ. ಅಕ್ಕ ತುಂಬ ಜನ ಅಂದರೆ ನಾನು ಅಬ್ಸರ್ವ್ ಮಾಡಿದಂಗೆ ಅಕ್ಕ ಏನು ಅಂದರೆ, ಎಂಥವ್ರಿಗೂ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಬರುತ್ತೆ. ಆವಾಗ ಏನು ಮಾಡ್ತಾರೆ, 2-3 ಜೇನುಪೆಟ್ಟಿಗೆ ತರ್ತಾರೆ. ತಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ಟೈಮು ಅದಕ್ಕೆ ಟೈಮ್ ಕೊಟ್ಟಿರ್ತಾರೆ, ನೋಡ್ಕೊತಾ ಇರ್ತಾರೆ. ಆಮೇಲೆ ಸ್ವಲ್ಪ ಏನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಏನು ಅಂತಂದರೆ ಬೇರೆ ಬೇರೆ ಕ್ರಿಮಿ ಕೀಟ್ಗಳೆಲ್ಲ ಒಳಕೋಗಿರುತ್ತೆ, ಆ ಬಾಕ್ಸು ಬೇರೆ ಶೇಪ್ ಬಂದಿರುತ್ತೆ. ಇದೆಲ್ಲ ಕಣ್ಣೆದ್ರಿಗೆ ನೋಡಿದ್ದೀನಿ. ಕೆಲವೊಂದು ಟೈಮ್ ಅವಕ್ಕೆ ಫೀಡಿಂಗ್ ಮಾಡಿರಲ್ಲ, ಇದೆಲ್ಲ ಸಮಸ್ಯೆ ಆಗುತ್ತೆ. ಫೀಡಿಂಗ್ ಮಾಡಿಲ್ಲ ಅಂತ ಅಂದ್ರು ಅವಕ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫುಡ್ ಸಿಗ್ಬೇಕಲ್ವಾ ಅಣ್ಣ. ಫುಡ್ ಸಿಗ್ತಾ ಇದೆ ಅಂತ ಗೊತ್ತಾದ್ರೆ ನೀವು ಫೀಡಿಂಗ್ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ. ಅಲ್ಲಿ ಫುಡ್ ಸಿಗ್ತಾ ಇಲ್ಲ ಅಂದ್ರೆ ಅದು ಇದೇ ಬಾಕ್ಸಲ್ಲಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ನೀವು ಫೀಡಿಂಗ್ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಆ ಬಾಕ್ಸಲ್ಲಿ ಅದು ಹುಳ ಇರುತ್ತೆ, ಚೆನ್ನಾಗೂ ಇರುತ್ತೆ. ಅಲ್ಲಿ ನೀವು ಕ್ಲೀನ್ ಮಾಡಿಲ್ಲ, ಬಾಟಮ್ ಬೋರ್ಡ್ ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅದ್ರಲ್ಲಿ ಮೇಣದ ಹುಳು ಆಗುತ್ತೆ. ಮೇಣದ ಹುಳು ಆಗಿ ಮೇಣ ಎಲ್ಲ ತಿನ್ಕೊಂಡ್ಬಿಡುತ್ತೆ, ಬಾಕ್ಸ್ ಹಾಳಾಗುತ್ತೆ, ಎದ್ದೋಗುತ್ತೆ. ಅಕ್ಕ ನಾವು ಜೇನು ಸಾಕಿದ್ದೀವಿ ಅಂತಂದರೆ ಅದು ನಾವು ಕಂಟಿನ್ಯೂಸ್ ಅಬ್ಸರ್ವೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಣ್ಣ. ನಾವು ಸ್ಟಾರ್ಟಿಂಗಲ್ಲಿ 1 ಬಾಕ್ಸ್ ಹತ್ರ ತಿಂಡಿ ತಿನ್ನುವಾಗ, ಕಾಫಿ ಕುಡಿಯುವಾಗ ಎಲ್ಲ ಬಂದು ನಿಂತ್ಕೊಂಡು ಇಲ್ಲಿ ಕೂತ್ಕೊಂಡು ನೋಡ್ಕೊಂಡು ತಿಂಡಿ ತಿಂದಿದ್ದೀನಿ. ಅಷ್ಟು ಇಂಟ್ರೆಸ್ಟ್ ಇತ್ತು ನನಗೆ, ಮಾಡಬೇಕು ಇದನ್ನ ನೋಡಬೇಕು ಅಂತ. ನನ್ನ ಮನೆ ಹತ್ರ ಇಡಬೇಕು ಅಂತಾನೆ ಮೂಡಿರ್ತಾ ಇರಲಿಲ್ಲ. ಕಾಫಿ ಮಾಡ್ತಾ ಇದ್ರ, ತಿಂಡಿ ಮಾಡ್ತಾ ಇದ್ರ, ನನ್ನ ಜೇನ್ ಬಾಕ್ಸ್ ಏನಾಗ್ತಿದೆ ಆ ಥರ ಯೋಚನೆ ನನಗೆ ಅವಾಗ. ಅದರಿಂದನೇ ನಾನು 10 ಬಾಕ್ಸಲ್ಲಿ 1 ಬಾಕ್ಸು ಫೇಲ್ಯೂರ್ ಆಗಿಲ್ಲ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ, ಅವಾಗಲೇ ನಾನು ಹೇಳಿದೆ ವಿಡಿಯೋದಲ್ಲಿ, ನಾವು ತಗೊಂಬರಕ್ಕೆ ಹೋಗಿದ್ದ ದಿನ ಕಾಲ್ ಮಾಡಿದ್ರು,
ಹತ್ತು ಬಾಕ್ಸ್ ಏನಕ್ಕೆ ಒಂದೇ ಸಲ ತಗೊಂಡೋದ್ರಿ, ಸುಮ್ಮನೆ ಅದು ಎದ್ದೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ 10 ಬಾಕ್ಸ್ ತಗೊಂಡೋಗಿದ್ದೀರಾ ಅಂತ. ನಾವು ಅವಾಗ ಭಯ ಆಗಿದ್ದು ಉಂಟು ಅವಾಗ ನಮಗೆ. ಇಲ್ಲ ಬಿಡು ನೋಡೋಣ ಅಂತ ಅವತ್ತಿಂದ ದಿನ ಒಂದು 2-3 ಸಲ ಮೇಲೆ ಬರ್ತಿದ್ದೆ ನಾನು ಒಂದೊಂದು ಬಾಕ್ಸ್ ಹತ್ರ. ನೋಡುವೆ ನಿಂತ್ಕೊಂಡು ಅದು ಹೆಂಗೆ ಪರಾಗ ತರ್ತಿದೆ, ಎಷ್ಟು 1 ನಿಮಿಷಕ್ಕೆ ಎಷ್ಟು ಸಲ ಹೋಗಿ ಬರುತ್ತೆ ಆಚೆಗೆ, ಹನಿ ಎಷ್ಟು ತರುತ್ತೆ, ಪರಾಗ ಹೆಂಗೆ ತರುತ್ತೆ ನೋಡಿ. ಆಮೇಲೆ ಒಂದು ನಾಲೆಡ್ಜ್ ಬಂತು ಅಣ್ಣ, ಇದ್ರ ಬಗ್ಗೆ ನಾಲೆಡ್ಜ್ ಬಂದಿದೆ ಅವಾಗ ನಮಗೆ. ಅಂದರೆ ಜೇನು ಸಾಕಾಣಿಕೆ ಮಾಡಿದ್ರೆ ಜೇನು ಕುರಿತಾಗಿ ನಾವು ಧ್ಯಾನ ಮಾಡಬೇಕು. ಹೌದು, ಅಷ್ಟು ಇಂಟ್ರೆಸ್ಟ್ ಇರಬೇಕು ಅಣ್ಣ. ಇಂಟ್ರೆಸ್ಟ್ ಇದ್ರೆ ಅದು ಸಕ್ಸಸ್ ಆಗುತ್ತೆ. ಇವಾಗ ಏನು ಮಾಡ್ತಾರೆ, ಸುಮ್ಮನೆ ತಗೊಂಬಂದಿರ್ತಾರೆ, ಬೇರೆ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇದ್ರ ಬಗ್ಗೆ ಮೇಂಟೈನ್ ಮಾಡೋರಿರಲ್ಲ, ನೋಡೋರಿರಲ್ಲ. 1 ವರ್ಷ ಬರೀ ಇದನ್ನೇ ಮಾಡ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಮಾಡಿದ್ರೆ ನಡೆಯುತ್ತೆ. 1 ವರ್ಷ ನೀವು ಬೇರೆ ಕೆಲಸ ಮಾಡ್ಕೊಂಡು ಇದನ್ನ ಸೈಡಾಗಿ ತಗೊಂಡ್ರೆ ತಿಳ್ಕೊಳ್ಳೋದಕ್ಕೋಸ್ಕರ 1 ವರ್ಷ ಇರಬೇಕು. ನಾಲೆಡ್ಜ್ಗೋಸ್ಕರ ಆಮೇಲೆ ಆಟೋಮೆಟಿಕ್ಲಿ ಪರ್ಫೆಕ್ಟ್ ಆಗಿ ಹೋಗುತ್ತೆ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಬರೋಷ್ಟು ಟೈಮ್ ಇಲ್ಲಿ ನಾನು ಕೊಡಲ್ಲ ಟೈಮ. ಅವಾಗ ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ 15 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೆ. ಇವಾಗ ಅಲ್ಲಿ ಒಂದು ಬಾಕ್ಸ್ ಹತ್ರ 15 ನಿಮಿಷ ಏನಕ್ಕೆ ನಿಂತ್ಕೊಳ್ಳಿ, ಇವಾಗ ತಿಳ್ಕೊಂಡಿರ್ತೀನಲ್ವಾ. ಈಗ ಇಟ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಚೆನ್ನಾಗಿದೆ ಈ ಬಾಕ್ಸು ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸೂಪರ್. ಜೇನು ಒಂದು ಒಳ್ಳೆ ವಾತಾವರಣ ಅಂತಂದ್ರೆ ನಾವು ಯಾವ ಜಾಗ ಇಕ್ಕೋದು ಚೆನ್ನಾಗಿರುತ್ತೆ. ಹೌದು, ಯಾವ ಜಾಗದಾಗ ಇಕ್ಬೇಕಾಗುತ್ತಕ್ಕ ನಾವು? ಬಿಸಿಲಲ್ಲಿ ಇರಬಾರ್ದು ಮೇಯ್ನ್. ಅದು ಬಾಕ್ಸ್ಗೆ ಬಿಸಿಲು ತಟ್ಟಿದ್ರೆ ಏರಿ ಕಟ್ಟಲ್ಲ ಅಣ್ಣ, ಮೆಲ್ಟ್ ಆಗ್ಬಿಡುತ್ತೆ. ಅದು ಏರಿ ಕಟ್ಟಕ್ಕೆ ಹೋಗಲ್ಲ. ನೆರಳು ಇರಬೇಕು, ತಂಪಾಗಿರ್ಬೇಕು ವಾತಾವರಣ. ಅಂಥ ಪ್ಲೇಸಲ್ಲಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಬಿಸಿಲು ಬೀಳ್ದಂಗೆ, ನೀವು ಬಿಸಿಲಲ್ಲಿ ಇಟ್ರು ಬಿಸಿಲು ಬೀಳ್ದಂಗೆ ಅದಕ್ಕೇನಾದರೂ ಮಾಡಬೇಕು, ಪ್ರೊಟೆಕ್ಷನ್ ಕೊಡಬೇಕು. ಆವಾಗ ಅದು ಚೆನ್ನಾಗಿ ಬರುತ್ತೆ. ತಂಪಾಗಿರ್ಬೇಕು, ಅಲ್ಲಿ ನೀರು ಸಿಗಬೇಕು ಅದಕ್ಕೆ. ಇವಾಗ ಬಿಸಿಲು ಜಾಸ್ತಿ ಇದೆ, ಅವಕ್ಕೂ ನೀರು ಬೇಕು. ಈಗ ಮನೆ ಹತ್ರ ಪಾತ್ರೆ ತೊಳಿತೀವಲ್ಲ, ಅಲ್ಲಿಗೆ ಬರ್ತವೆ ನೀರು ಕುಡಿಯೋದಕ್ಕೆ. ಸೊ ಇಲ್ಲಿ ಅಡಿಕೆ ಗಿಡದ ಹತ್ರ ಇಟ್ಟರೆ ಇಲ್ಲೆಲ್ಲ ನೀರು ಡ್ರಿಪ್ಪಿಗೆ ಹಾಕಿರ್ತೀವಲ್ವಾ, ಅದರಿಂದನೂ ತಗೋತವೆ, ಹೀರ್ಕೋತವೆ. ತಂಪಾಗಿರ್ಬೇಕು, ನೀರು ಸಿಗಬೇಕು. ಅಂದರೆ ಎಡಮಟ್ಟೆ ಏನು ಬೀಳಬಾರ್ದು ಬಾಕ್ಸ್ ಮೇಲೆ, ಆ ಥರ ಪ್ಲೇಸಲ್ಲಿ ಇಡಬೇಕು. ಇಕ್ಕಿದ್ರೆ ಜೇನು ಪೆಟ್ಟಿಗೆ ಚೆನ್ನಾಗಿ ಸಮೃದ್ಧವಾಗಿ ನಮಗೆ ಜೇನು ಸಿಗುತ್ತೆ, ಅದು ಆರೋಗ್ಯವಾಗಿರುತ್ತೆ, ಏನು ತೊಂದರೆನೂ ಬರಲ್ಲ ಅದಕ್ಕೆ. ಇಲ್ಲ ಅಂದರೆ ಎಡಮಟ್ಟೆ ಬಿದ್ದಾಗ ಬಾಕ್ಸ್ ಉಟ್ಕೊಳ್ಳೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ. ಅಕ್ಕ, ಈಗ ನೀವು ಇಷ್ಟೆಲ್ಲ ಜೇನು ಕೃಷಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ಸಪೋರ್ಟಿವ್ ಯಾರು ಜಾಸ್ತಿ ಇರ್ತಾರೆ? ನನ್ನ ಹಸ್ಬೆಂಡ್. ಅಕ್ಕ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿ. ನಿಮಗೆ ಇಲ್ಲಿ ಬನ್ನಿ, ಸೆಂಟ್ರಿ ಬಂದು ನಾನು ಈ ಕಡೆ ಅನ್ಕೊಂತೀನಿ. ಸಿದ್ರಾಮ್ ಪ್ರಸಾದ್ ಅಂತ ನನ್ನ ಹಸ್ಬೆಂಡು, ಇವರೇ ನಮಗೆಲ್ಲ ಹೆಲ್ಪ್ ಮಾಡೋದು. ಅಣ್ಣ, ಈಗೇನು ಅಕ್ಕವರು ಎಂತ ಅಂದರೆ 2 ವರ್ಷದಿಂದ ಮಾಡ್ತಾ ಇದ್ದಾರಲ್ವಾ, ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ. ಅವರು ಸಾಕಾಣಿಕೆ ಮಾಡ್ತಿರೋ ವಿಧಾನ ಆಗಿರ್ಬೋದು, ಅವರು ಜೇನನ್ನ ನೋಡ್ಕೊಳ್ತಾ ಇರ್ಬೋದು, ಅವ್ರ ಆಸಕ್ತಿ ಕುರಿತಾಗಿ ನಿಮ್ಗೆ ಹೆಂಗೆ ಅನಿಸುತ್ತೆ? ಮೇಯ್ನ್ ಕಾನ್ಸಂಟ್ರೇಷನ್ನು. ಅವ್ರಿಗೆ ಯಾವಾಗಲೇ ಇದ್ರೆ ಕುಂತ್ಕೊಂಡು ಮೊಬೈಲ್ ನೋಡ್ತಿರೋರು, 12 ಗಂಟೆ 1 ಗಂಟೆ ಆದರೂ ಆ ಮೊಬೈಲಲ್ಲಿ ಯಾವ ರೀತಿ ಒಂದು ಜೇನು ಸಾಕಾಣಿಕೆ ಮಾಡಬೇಕು. ಈಗ ತರಾವರಿ ಈ ಥರ ಮಾಡ್ತಿರ್ತಾರೆ, ಕಂಟೆಂಟ್ ಮಾಡ್ತಿರ್ತಾರೆ, ಯೂಟ್ಯೂಬಿಗೆ ಬಿಡ್ತಿರ್ತಾರೆ, ಸಾವಿರಾರು ಜನ ಬಿಡ್ತಿರ್ತಾರೆ. ಹತ್ರ ಬೇಡ ಒಂದು 100-150 ಜನ ಮಾಡಿರೋ ಕಂಟೆಂಟ್ನ ನೋಡಿದಾಳೆ ಇವಳು. ನಾನು ಅದು ನೋಡಿ ಪರವಾಗಿಲ್ಲ, ಏನೋ ಕಾನ್ಸಂಟ್ರೇಷನ್ ಐತೆ, ಇವ್ರಿಗೆ ಏನೋ ಒಂದು ಮಾಡ್ತಾರೆ, ಏನೋ ಒಂದು ಸಾಧನೆ ಮಾಡ್ತಾರೆ ಇವರು ಅಂತ ಏನೋ ಫೀಲ್ ಆಗೋದು. ಆಯಿತು ಹೋಗಲಿ ನೋಡೋಣ, ಒಂದು 3 ಬಾಕ್ಸು ಒಂದು 10 ಬಾಕ್ಸು ಇಟ್ಟುಬಿಟ್ಟು ನೋಡೋಣ, ಏನಾದರೂ ಸಕ್ಸಸ್ ಆದರೆ ಮುಂದುವರ್ಸೋಣ. ಇಲ್ಲ ಅಂತಂದರೆ ಇರಲಿ, ಜೇನು ತುಪ್ಪಕ್ಕಾದರೂ ಲಾಸ್ಟ್ ಟೈಮು ಕನಿಷ್ಠ ಪಕ್ಷ ತುಪ್ಪ ಸಿಗುತ್ತೆ ಅಂತ ಹೇಳಿ ನಾವು ಶುರು ಮಾಡಿದ್ದು. ಫಸ್ಟ್ ಟೈಮ್ ಹೋಗಿದ್ದು 3 ಬಾಕ್ಸ್ ತಗೊಂಬಾರ್ದ ಅಂತ, ಅಲ್ಲಿ ಹೋದ್ಮೇಲೆ 10 ಬಾಕ್ಸ್ ತಗೊಂಬಂದು, ಯಾಕೆಂದ್ರೆ ಅಲ್ಲಿ ನೋಡಿ ಅಣ್ಣ 10 ಬಾಕ್ಸ್ ತಂದ್ರಲ್ವಾ, ಅವಾಗ ನಿಮ್ಗೆ ಹೆಂಗೆ ಅನಿಸ್ತು ಅಕ್ಕನ ಬಗ್ಗೆ? ಖುಷಿ ಆಯಿತು. ಫಸ್ಟ್ ಟೈಮ್ ನೋಡಿದಾಗ ಇವರು ಬಂದಿದ್ದೀವಿ ಬಾಕ್ಸಿಂದ ಹಿಡ್ದು ಈ ಸ್ಟ್ಯಾಂಡು ಇಕ್ಕೋದ್ರಿಂದ ಹಿಡ್ದು ಇರುವೆ ಪೌಡ್ರ್ ಹಾಕೋದಾಗಲಿ, ಅಥವಾ ಗ್ರೀಸ್ ಹಚ್ಚೋದಾಗಲಿ, ಅಥವಾ ಇದನ್ನ ಒಂದು ಬಾಕ್ಸ್ ಅಬ್ಸರ್ವೇಷನ್ ಮಾಡೋದಾಗಲಿ, ಬರೋರು ನೋಡೋರು ಒಂದು ಮನೆ ಕೆಲಸನೂ ಮಾಡಿ ಈ ಬಾಕ್ಸ್ನು ಮಾಡ್ತಾವ್ರೆ ಅಂತ ಅಂದರೆ ನನಗೆ ಖುಷಿ ಆಯಿತು. ಯಾವುದೇ ಟೆನ್ಷನ್ ಇಲ್ದಲೇ ನಮಗೆ ಏನು ಬೇಕು ಅದು ಫುಡ್ಡು, ಊಟ ತಿಂಡಿ ಏನು ಅದನ್ನೂ ಮಾಡಿ ಇದಕ್ಕೆ ಬಾಕ್ಸ್ನು ನೋಡ್ಕೊಂಡು ಮಾಡ್ತಾವ್ರೆ ಅಂದರೆ ಖುಷಿ ಆಯಿತು. ಅಣ್ಣ, ಈಗ ಒಂದು ವರ್ಷಕ್ಕೊಂದು ತುಂಬ KG ನಿಮಗೆ ತುಪ್ಪ ಬರ್ತಾಯ್ತಲ್ವ, ಅದು ಕೈಗೆ ಅವರು ಸೇಲ್ ಮಾಡ್ತಿರ್ಬೇಕಾದ್ರೆ ಒಂಥರ ಸ್ವಾವಲಂಬಿ, ಯಾರೇ ಆಗಲಿ ತಾನು ಶ್ರಮ ಹಾಕ್ಬಿಟ್ಟು ಏನೋ ಒಂದು ನಮ್ಗೆ ಆಸಕ್ತಿ ಮಾಡ್ತೀವಲ್ವ. ಈಗ ಅಕ್ಕ ಇದೆಲ್ಲ ಸೇಲ್ ಮಾಡ್ತಿದ್ದಾರಲ್ಲ, ಅದು ನಿಮ್ಗೆ ಹೆಂಗೆ ಅನಿಸುತ್ತೆ? ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಈಗ BSc ಓದಿರ್ತಾರೆ, ಇವರು BSc ಓದಿದ್ದಾರೆ. ಈಗ ಸಿಂಗಲ್ ಡಿಗ್ರಿ ಮಾಡ್ಕೊಂಡು ಡಬಲ್ ಡಿಗ್ರಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ, ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಹಳ್ಳಿ ಹೆಣ್ಮಕ್ಳುಗಳು ಹೇಳ್ತಾವ್ರೆ. ಇವಳು ಹೋಗ್ತೀನಿ ಅಂತ ಅಂದ್ಲು, ನಾನು ಹೋಗು ಅಂತ ಅಂದೆ. ಆಮೇಲೆ ಏನೋ ಬೇಡ ಬಿಡು ಅಂತ ಹೇಳಿ ಬಿಟ್ಟಿದ್ದು. ಕನಿಷ್ಠ ಇದನ್ನಾರ ಮಾಡ್ತೀವಿ ಅಂತ ಅಂದ್ರು, ಆಯ್ತು ಮಾಡು. ಈಗ ನಮಗೂ ಒಂದು ಸಪೋರ್ಟಿವ್ ಆಗಿರುತ್ತೆ. ಈಗ ಇಳುವರಿ ಜಾಸ್ತಿ ಆಗುತ್ತೆ, 20-30% ಅಡಿಕೆ ಗಿಡದ ಇಳುವರಿ ಜಾಸ್ತಿ ಆಗಿದೆ, ಅಕ್ಕಪಕ್ಕದ ತೋಟದ್ದು ಜಾಸ್ತಿ ಆಗುತ್ತೆ,
ನಮ್ಮದು ಜಾಸ್ತಿ ಆಗುತ್ತೆ, ತೆಂಗಿನ ಫಸಲು ಜಾಸ್ತಿ ಆಗುತ್ತೆ. ಅದು ಖುಷಿ ಆಯಿತು, ನಮಗೂ ಒಂದು ಹೆಲ್ಪ್ ಆಯಿತು, ಇವ್ರಿಗೂ ಒಂದು ಹೆಲ್ಪ್ ಆಯಿತು. ಅದರಿಂದ ಪರವಾಗಿಲ್ಲ, ಇಡ್ಲಿ ಇದು 10 ಇದ್ದಿದ್ದು 40 ಆಗಲಿ, 40 ಇದ್ದಿದ್ದು 80 ಆಗಲಿ ಅಂತ ನಾವು ಸಪೋರ್ಟಾಗಿ ನಿಂತ್ಕೊಂಡು. ಅದು ವೆರಿ ಇಂಪಾರ್ಟೆಂಟ್ ಅಣ್ಣ. ಯಾರ್ಯಾಗಲಿ ಏನೋ ಕೆಲಸ ಮಾಡ್ತಾರೆ ಅಂದರೆ, ಯಾರೋ ನಾವು ಪುಷಪ್ ಮಾಡೋರು ಅಂದರೆ ಅವ್ರದ್ದು ಬೆಳವಣಿಗೆ ಚೆನ್ನಾಗಿರುತ್ತೆ. ನಾವು ಸಪೋರ್ಟ್ ಕೊಡಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಅದು ನಿಜವಲ್ಲ ಕೆಲಸಗಳು ಆಗಲ್ಲ. ಫಸ್ಟ್ ಟೈಮ್ ಹಂಗೆ ಅಂದ್ಕೊಂಡಿದ್ದು ಅಷ್ಟೇ. ನಾ ಫಸ್ಟ್ ಟೈಮ್ ಈಗ ಏನೂ ಆಗಲ್ಲ ಅಂತಾರೆ ಫಸ್ಟ್ ಟೈಮ್ ನಾವು ಅಂದ್ಕೊಂಡಿದ್ದು. 10 ಬಾಕ್ಸ್ ಅಲ್ವಾ, ಲಾಸ್ಟ್ 10 ಬಾಕ್ಸ್ ಬಿಡು, ಕರೆ ಪಕ್ಷ ತುಪ್ಪಕ್ಕಾಗಲಿ ಅಂತ ನಾವು ಶುರು ಮಾಡಿದ್ದು. ಆಮೇಲೆ 10 ಬಾಕ್ಸ್ ಇದ್ದಿದ್ದು ಮತ್ತೆ 40 ಬಾಕ್ಸ್ ಮಾಡ್ಬಿಟ್ಟು ಬಂದಿದ್ದೀನಿ ಕಣ್ರಿ ಅಂತ ಹೇಳಿದ್ಲಲ್ಲ, ಅವಾಗ ಪರವಾಗಿಲ್ಲ, ಏನೋ ಅಚೀವ್ಮೆಂಟ್ ಮಾಡ್ತಾ ಇದ್ದಾಳೆ, ಏನೋ ಒಂದು ಮಾಡ್ತಾವಳೆ ಅಂತೇಳಿ ನಾನು ಒಂದು ಸ್ವಲ್ಪ ಹೋಗಿ ನಿಂತ್ಕೊಂಡು ನೋಡೋ ಹೊತ್ತಿಗೆ ಪರವಾಗಿಲ್ಲ, ಇದರಲ್ಲೂ ಲಾಭ ಇದೆ, ತುಪ್ಪದಲ್ಲೂ ಲಾಭ ಇದೆ, ಹುಳದಲ್ಲಿ ಲಾಭ ಇದೆ, ಬಾಕ್ಸ್ ಡಿವೈಡ್ನು ಮಾಡ್ಬೋದು, ಹುಳನೂ ಕೊಡ್ಬೋದು, ತುಪ್ಪನೂ ಕೊಡ್ಬೋದು. ಇದೊಂಥರ ಕಲ್ಪವೃಕ್ಷ ಅನ್ನೋ ಥರ ನಮಗೊಂಥರ ಫೀಲ್ ಆಯಿತು. ಯಾವುದು ವೇಸ್ಟೇಜೇ ಇಲ್ವಾ ಇದರಲ್ಲಿ ಅನ್ನೋ ಥರ ಫೀಲ್ ಆಯಿತು. ಹೌದು ಅಣ್ಣ. ಈಗ ನಂದು ಏನು ಅಂದರೆ ನಿಮ್ಗೆ ಇನ್ನೊಂದು ಪ್ರಶ್ನೆ. ಈಗ ಜೇನುಹುಳ ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮ ಜೇನು ಬಗ್ಗೆ ನಾಲೆಡ್ಜ್ ಏನಾದರೂ ಇತ್ತಾ ನಿಮಗೆ? ಇಲ್ಲ. ಈಗ ನಿಮ್ಗೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿದೆಯಲ್ಲ, ಹೆಂಗೆ ಅದೆಲ್ಲ ಹೆಂಗೆ ಸಾಧ್ಯ? ಇಲ್ಲಿ ನಮ್ಮ ಇದುವರೆಗಾಗೂ ನಾವು ಏನು ಕಲ್ತಿದ್ವಿ ಅಂತ ಅಂದರೆ, ನಮ್ಮ ಜೇನಿಂದ್ರ ಬಗ್ಗೆ 0% ಬಿಡ್ರಿ. ನಾವು ಅಲ್ಲಿ ಟ್ರೈನಿಂಗಲ್ಲಿ ನಾವು ಸುಮ್ಮನೆ ಕುಂದ್ಕೊಂಡಿದ್ದು ಬಂದಿದ್ದು, ಇವರೇ ಕೇಳಿಸ್ಕೊಂಡಿದ್ದು. ಇವ್ರು ಬಂದು ನಾವು ಹಿಂಗೆ ಮಾಡಿದ್ದೀನಿ, ಇವತ್ತು ಈ ಕೆಲಸ ಮಾಡಿದ್ದೀನಿ, ಇವತ್ತು ಈ ಕೆಲಸ ಮಾಡಿದ್ದೀನಿ, ನಾಳೆ ಇಷ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ತಿಳ್ಕೊಂಡೆ ನಾನೇ ಒಂದು ಬುಕ್ ಬರಿಬೋದು. ಆ ಥರ ಬಂದು ಫಿಲಪ್ ಮಾಡಿದ್ದಾರೆ. ಅದನ್ನೇ ತಿಳ್ಕೊಂಡು ನಾನು ಇವತ್ತು ಹೇಳ್ತಾ ಇರೋದು ಅದೇ ಕಾರಣ. ಅಂದರೆ ನಾವೇನಾದ್ರು ಒಂದು ಆಸಕ್ತಿ ಇಕ್ಕೊಂಬಿಟ್ಟು ಯಾರಿಗೆ ಹೇಳ್ತೀವಿ ಅನ್ನೋದು ಕೂಡ ಅವ್ರ ಲರ್ನಿಂಗ್ ಕೂಡ ಡಿಸೈಡ್ ಯಾರಿಗೆ ಹೇಳ್ತಾ ಇದೀವಿ, ಬೇರೆಯವ್ರಿಗೆ ಇದು ನಾನು ಸುಮ್ಮನೆ ಕೇಳಬೇಕು ಅಂತ ಹೇಳಿ ಕೇಳಿದ್ದು, ಇಷ್ಟು ನಾಲೆಡ್ಜ್ ಸಿಕ್ಕಿದೆ ಅಂತ ಅಂದರೆ ಅದು ಗ್ರೇಟು. ಇದ್ರೊಳಗೆ ಇನ್ನೂ ನೀವೇನು ಇನ್ವಾಲ್ವ್ಮೆಂಟ್ ಆದರೆ ಹೆಂಗಿರುತ್ತೆ? ಇನ್ವಾಲ್ವ್ಮೆಂಟ್ ಆದರೆ ಸರ್ 200 ಇಂದ 250 ಬಾಕ್ಸ್ ಮಾಡ್ಬೋದು. ಒಂದೇ ಸಂಸಾರ ಆದರೆ 200 ಇಂದ 250 ಬಾಕ್ಸ್ ಮಾಡ್ಬೋದು ಇನ್ವಾಲ್ವ್ಮೆಂಟ್ ಮಾಡಿ. ಏನೋ ಈಗ 80 ಬಾಕ್ಸ್ ಮಾಡ್ತಾರಂತೆ, 100 ಬಾಕ್ಸ್ ಮಾಡ್ತಾರಂತೆ. 100 ಸಾಕು, ಜಾಸ್ತಿ ಆದರೆ ಮತ್ತೆ ಬೇರೆ ಕೆಲಸಗಳು ಡ್ಯೂ ಉಳಿತವೆ ಅಂತ ಹೇಳಿ 100 ಬಾಕ್ಸಿಗೆ ಸಾಕು ಅಂತ ಹೇಳಿ ನಿಲ್ಲಿಸಿದ್ವಿ. ಆಗುತ್ತೆ, 100 ಬಾಕ್ಸ್ ಮಾಡ್ತಾರೆ, ಅರ್ನ್ ಮಾಡ್ಬೋದು ಸರ್. 2 ರಿಂದ 3 ಲಕ್ಷದವರೆಗೂ ಅರ್ನ್ ಮಾಡ್ಬೋದು. ಅವ್ರವ್ರ ಡಿಪೆಂಡ್ ಅಪಾನ್ ಅವ್ರವ್ರ ಕೆಪಾಸಿಟಿ. ಹೌದು. ಓಕೆ ಅಣ್ಣ, ಅಕ್ಕಂಗೆ ಇದೇ ಥರ ನೀವು ಏನೋ ಅಂತಂದರೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಖಂಡಿತ ಅದು ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇರುತ್ತೆ. ನಿಮ್ಮ ಜೇನು ಕೃಷಿನೆಲ್ಲ ನೋಡ್ತಾರೆ, ಬೇರೆ ಬೇರೆ ರೈತರುಗಳು ನೋಡ್ತಾರೆ. ಆಮೇಲೆ ಕೆಲವರೆಲ್ಲ ಶುರು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲೆಲ್ಲ ಇರುತ್ತೆ. ಮತ್ತು ಅವ್ರಿಗಿನ್ನ ಸ್ಪಾಟ್ ವಿಸಿಟ್ ಮಾಡಬೇಕು, ಕಲಿಬೇಕು ಅಂತಿರುತ್ತೆ. ಅಂಥವ್ರು ಇಲ್ಲಿ ಬಂದು ಕಲಿಬೋದಾ? ಹೌದು, ಕಲಿಬೋದು. ಫ್ರೀಯಾಗಿ ಹೇಳ್ಕೊಂಡು ಕೊಡ್ತೀವಿ ಸರ್, ಫ್ರೀಯಾಗಿ ಹೇಳ್ಕೊಂಡು ಕೊಡ್ತೀವಿ. ನಿಮ್ಮ ಇಂಟ್ರೆಸ್ಟು, ನಿಮ್ಮ ಖುಷಿ ಯಾವಾಗಲಾದರೂ ಬರ್ರಿ, ಡೇ ಟೈಮ್ ಮಾತ್ರ ಬನ್ನಿ, ಹೇಳ್ಕೊಂಡು ಕೊಡ್ತೀವಿ. ಅಕ್ಕ, ಈಗ ಇಲ್ಲಿಗೆ ಬರಬೇಕು ಅಂದರೆ ಅಡ್ರೆಸ್ಸು ಏನು? ಇಡಕ್ನಳ್ಳಿ, ಗುಬ್ಬಿ ತಾಲೂಕು, ನಿಟ್ಟೂರು ಹೋಬಳಿ, ತುಮಕೂರು ಡಿಸ್ಟಿಕ್, ಸೋಮಲಾಪುರ ಪೋಸ್ಟ್. ಯಾವಾಗಲಾದರೂ ಬನ್ನಿ. ಒಂದ್ಸಲ ಕಾಲ್ ಮಾಡಿಬಿಟ್ಟು ಬಂದರೆ, ಏನು ಎಕ್ವಿಪ್ಮೆಂಟ್ ಬೇಕು ಅಂದ್ರೆ ಕಾಲ್ ಮಾಡಿಬಿಟ್ಟು ಬಂದರೆ ಇದೆ ಅಂತ ಹೇಳ್ತೀವಿ, ತೊಗೊಂಡು ಹೋಗ್ಬೋದು. ಅಕ್ಕ, ಈಗ ಲೋಕಲ್ ಯಾರನ್ನ ನಮ್ಮ ಹತ್ರ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ನಿಮ್ಮ ಸ್ಪಾಟಿಗೆ ಬರ್ಬೋದು. ಇನ್ನೂ ಲಾಂಗ್ ಇದ್ದವ್ರು ಏನು ಅಂತಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿದ್ದ ಫೋನಾಗಿ ಅವ್ರು ಶೇರಿಂಗ್ ಮಾಡ್ಕೊತಾರೆ ಜೆಂಟ್ಸ್ ಸಂಬಂಧಪಟ್ಟಂತೆ. ನೀವು ಸಾಧ್ಯ ಆದರೆ ನಿಮ್ಮ ಫೋನ್ ನಂಬರು ಶೇರ್ ಮಾಡ್ಬೋದಕ್ಕ. 9844829026 ಈ ನಂಬರ್ಗೆ ಕರೆ ಮಾಡಿ ನಿಮ್ದು ಏನೇ ಡೌಟ್ ಇದ್ದರೂ ಜೇನು ಕೃಷಿ ಬಗ್ಗೆ ದಯವಿಟ್ಟು ಫೋನ್ ಮಾಡಿ. ಯಾವ ಟೈಮಾಗಿ ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತಣ್ಣ? ಫೋನ್ ಮಾಡಿ ಸರ್, ನೀವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫೋನ್ ಮಾಡಿ. ಓಕೆ, ಕಾಲ್ ಬ್ಯಾಕ್ ಮಾಡ್ತಾರೆ. ಆರಾಮ ತಾಳ್ಮೆಯಿಂದ ದಯವಿಟ್ಟು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಷ್ಟು. ಅಕ್ಕ, ನಮಗೆ ಇಲ್ಲಿವರೆಗೂ ನೀವು ಜೇನು ಸಾಕಾಣಿಕೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಚಾನಲ್ನ ಪರವಾಗಿ ನಿಮಗೆ ಅಕ್ಕ ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು. ಅಣ್ಣ, ನೀವು ಅಷ್ಟೇ ಸಪೋರ್ಟ್ ಹಿಂಗೆ ಚೆನ್ನಾಗಿರಲಿ. ನೀವು ಕೂಡ ಮಾತಾಡಿದ್ದೀರಾ ಅಕ್ಕನ ಕುರಿತಾಗಿ ಜೇನು ಕೃಷಿ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಿಮಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ನೀವು ಬೇಗ ರೀಚ್ ಆಗಲಿ, ಒಂದು 10 ಲಕ್ಷ ಜನ ನೋಡಲಿ, ನಾವು ನೋಡೋಣ ಅನ್ನೋದೊಂದು ಖುಷಿ. ನಿಮ್ಮ ಯೂಟ್ಯೂಬ್ ಚಾನಲ್ಲು ಅಷ್ಟೇನಾ, ನೀವು ಬಂದು ನೋಡಿದಾಗ ಯಾವುದೋ ಯೂಟ್ಯೂಬ್ ಚಾನಲ್ ಏನು ಮಾಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದು, ಈ ಫೀಡ್ಬ್ಯಾಕ್ ಇದೆಯಲ್ಲ, ಇವರು ಕೃಷಿಗೆ ಜನಗಳ ಹತ್ರ ಹೋಗಿ ಬರೀ ಕೃಷಿದು ಮಾತ್ರನೇ ಮಾಡ್ತಾವ್ರಲ್ಲ, ಸಂತೋಷ. ಅಥವಾ ಈಗಿನ ರೀಸೆಂಟಾಗಿ ಹೋಗಿ ಏಲಕ್ಕಿ ಗಿಡ ನೋಡ್ಕೊಂಬಂದಿದ್ದೀವಿ ಅಂತ ಅಂದರು, ಗುರು ಮಸ್ತ್ ಗುರು. ಇಂಥ ನಮ್ಮ ಮಾಡೋರಿಗೆ ಈ ಥರ ಒಬ್ಬರು ಒಂದು ಟೀಚಿಂಗ್ ಕೊಡೋರು ಇದ್ದರೆ ಪಕ್ಕ ಮಾಡ್ಬೋದು. ನಾನು ಏಲಕ್ಕಿ ಗಿಡ ಇಡಬೇಕು, ಅವ್ರ ತೋಟಕ್ಕೆ ಹೋಗಿ ಕೇಳ್ಕೊಂಬರ್ಬೇಕು, ಇಡ್ತೀನಿ ಕೂಡ. ಇಟ್ಟು ಅದನ್ನೂ ಒಂದ್ಸತಿ ವಿಡಿಯೋ ಮಾಡ್ತೀನಿ. ಮೇ ಬಿ ಅದೇ ಸಾರ್ಕ ಅನ್ಸುತ್ತಣ್ಣ ಅಂತ. ಇನ್ನೊಂದು ಯಾವುದೋ ಎಮ್ಮೆದು ಅಂತ ಒಂದು ಹೇಳಿದ್ರು. ಫಸ್ಟು ಸ್ಟಾರ್ಟಿಂಗ್ ಕೇಳಿದಾಗ ನಗು ಬಂತು. ಆಮೇಲೆ ಇಷ್ಟು ಲಾಭ ಇದೆಯಾ, ಇದರಲ್ಲೂ ಇಷ್ಟು ಲಾಭ ಇದೆಯಾ ಅಂದರೆ ಏನು ಬೇಕಾದರೂ ಮಾಡ್ಬೋದು. ನಮ್ದು ಇನ್ವಾಲ್ವ್ಮೆಂಟು, ನಮ್ಮ ಆಸಕ್ತಿ, ನಮ್ಮದು ಶ್ರದ್ಧೆ ಇದ್ದರೆ ಸಾಧನೆ ಮಾಡ್ಬೋದು ಅಂತ ಅನ್ಸುತ್ತೆ.
ಓಕೆ ಅಣ್ಣ, ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ನೇಹಿತರೆ, ಇದಿಷ್ಟು ಕೂಡ ಜೇನು ಸಾಕಣೆ ಕುರಿತಾದಂಥ ಮಾಹಿತಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಇನ್ನೂ ಹೆಚ್ಚಿನ ಬೆಂಬಲ ಕೊಡಿ ಇನ್ನಷ್ಟು ವೀಡಿಯೋಗಳು ಮಾಡೋಕ್ಕೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.